ಎಲ್ಲರಿಗೆ ನಮಸ್ಕಾರ. ನಿರ್ವಹಣೆ ಮಾಡಿದವರು ಮತ್ತು ಶ್ರೀಮತಿ ಶೋಭಿತಾ ಅವರಿಬ್ಬರಿಗೂ ಕ್ಷಮಾಪಣೆಯನ್ನು ಕೇಳಿ, ಪರಿಚಯದಲ್ಲಿ ಒಂದು ತಿದ್ದುಪಡಿ, ನಾನು ಡಾಕ್ಟರ್ ಅಲ್ಲ. ಹಿಂದೂ ಜ್ಞಾನ ಪರಂಪರೆ ಅಥವಾ ಭಾರತೀಯ ಜ್ಞಾನ ಪರಂಪರೆ, ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್, ಈ ರೀತಿಯೆಲ್ಲ ಹೇಳುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 3 ದಿವಸ 1 ಗಂಟೆ ಸ್ವಲ್ಪ ನಾವು ಸರಿದು ಮೊದಲನೇ ಬಾರಿ ಅಲ್ಲ, ಅನೇಕ ಬಾರಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು 5 ವರ್ಷದಲ್ಲಿ ನೀವುಗಳು ಸಾಕಷ್ಟು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿರ್ತೀರಿ, ನೀವು ಮಾತಾಡಿರ್ತೀರಿ, ಕೇಳಿರ್ತೀರಿ. ಅದರದ್ದೇ ಇನ್ನೊಂದು ಸಣ್ಣ ಕೊಂಡಿ. 2019ನೇ ಇಸ್ವಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ ಅಂತೇಳಿ ಅವತ್ತಿನ HRD ಮಿನಿಸ್ಟ್ರು ಸ್ಮೃತಿ ಇರಾನಿಯವರು ಹೇಳಿ, 2020 ಆಗಸ್ಟಲ್ಲಿ ಪ್ರಕಾಶ್ ಜಾವಡೇಕರ್ ಅವರು ಅದನ್ನು ಸಾರ್ವಜನಿಕರ ಒಂದು ಉಪಯೋಗಕ್ಕೆ ಬಿಡುಗಡೆ ಮಾಡಿ ಸುಮಾರು ಒಂದು 500 ಪುಟಗಳಿರುವಂಥ ಸಾಹಿತ್ಯ, ಅದು ಕನ್ನಡದಲ್ಲಿ ಸಂಕ್ಷಿಪ್ತ ಅನುವಾದ ಸುಮಾರು ಒಂದು 90 ಪುಟ ಇದೆ. ಅದರಲ್ಲಿ 4ನೇ ಪುಟದಲ್ಲಿ ಹಿಂದೂ ಜ್ಞಾನ ಪರಂಪರೆಗೆ ಸಂಬಂಧಪಟ್ಟಂತೆ ಉಲ್ಲೇಖ ಇದೆ. ಒಂದು ವಾಕ್ಯ ಗುಚ್ಛವನ್ನ ಅವರು ಅಲ್ಲಿ ಉಪಯೋಗಿಸಿದ್ದಾರೆ. ಶಿಕ್ಷಣವನ್ನ ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಅನೇಕ ಸಂಗತಿಗಳನ್ನು ನಾವು ಬಳಸ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಹಿಂದೂ ಜ್ಞಾನ ಪರಂಪರೆಯ ಉಪಯೋಗವನ್ನು ಕೂಡ ನಾವು ಪಡ್ಕೋಬಹುದು ಅನ್ನೋದು ಶಿಕ್ಷಣ ಇಲಾಖೆಯ ಒಂದು ಸಲಹೆ. ಆ ಹಿನ್ನೆಲೆಯಲ್ಲಿ ಕಳೆದ 5 ವರ್ಷಗಳಲ್ಲಿ ಅನೇಕ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಭಾರತೀಯ ಜ್ಞಾನ ಪರಂಪರೆ ಅಂತ ಹೊರಗಡೆ ಹೇಳ್ತಾ ಇದ್ದಾರೆ, IKS ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತಲೂ ಹೇಳ್ತಾ ಇದ್ದಾರೆ. ನಾನು ಎಲ್ಲ ಕಡೆ ಇದನ್ನ ಹಿಂದೂ ಜ್ಞಾನ ಪರಂಪರೆ ಅನ್ನೋ ಶಬ್ದದಲ್ಲಿ ಹೇಳ್ತಾ ಇದ್ದೀನಿ. ಇದಿಷ್ಟು ಒಂದು ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ 2ನೇ ವಿಷಯ, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜ್ಞಾನ ಪರಂಪರೆ ಅನ್ನೋದು ಇಲ್ಲಿ ಮುಖ್ಯವಾದಂಥ ಭಾಗ. ಹಿಂದೂ ಜ್ಞಾನ ಪರಂಪರೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ಶಿಕ್ಷಣ ಕ್ಷೇತ್ರದಿಂದ ಹೊರಗಡೆ ಮನೆಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ, ಗುರುಕುಲಗಳಲ್ಲಿ ಅಪಾರ ಪ್ರಮಾಣದಲ್ಲಿ ರಕ್ಷಣೆ ಮಾಡಿಕೊಂಡೇ ಪದ್ಯ. 10,000ದಷ್ಟು ವೇದ ಮಂತ್ರಗಳು ಗ್ರಂಥವೇ ಇಲ್ಲೇನೂ ಕೂಡ ಬಾಯಿಪಾಠದ ಮುಖಾಂತರ ಬಂದಿರುವಂಥದ್ದು. ಇಂಥ ವಿದ್ವಾಂಸರುಗಳಿರೋದು ಕಲ್ಲಡಕದಲ್ಲಿ, ಪುತ್ತೂರಿನಲ್ಲಿ, ಮಂಗಳೂರಿನಲ್ಲಿ, ಶೃಂಗೇರಿಯಲ್ಲಿ ಇದ್ದೇ ಇದೆ. ಹೀಗೆ ಶಿಕ್ಷಣ ಕ್ಷೇತ್ರದಿಂದ ಹೊರಗಡೆ ಹಿಂದೂ ಜ್ಞಾನ ಪರಂಪರೆಯ ರಕ್ಷಣೆ, ಅಭ್ಯಾಸ ಇತ್ಯಾದಿಗಳೆಲ್ಲ ಆಗ್ತಾನೇ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಥ ವಿದ್ವಾಂಸರುಗಳು ಕೂಡ ಬೇಕಾದಷ್ಟು ನಮಗೆ ಸಿಗ್ತಾ. ಇಲ್ಲೇ ಡಾಕ್ಟರ್ ಸುಧಾರಾವ್ ಅವರಿದ್ದಾರೆ, ನಮ್ಮ ಹಿಂದೂ ಜ್ಞಾನ ಪರಂಪರೆಯ ಒಂದು ಕ್ಷೇತ್ರ ಆಯುರ್ವೇದ, ಅದರಲ್ಲಿ ಅವರು MD ಮಾಡಿದಂಥವರು. ಸಾಕಷ್ಟು ಅಧ್ಯಯನ ಅವರ ಹತ್ರ ಇದೆ.
ಅದೇ ರೀತಿ ಕೃಷ್ಣ ಪ್ರಸಾದ್ ಅಂತ ನಾನು ಆಯುರ್ವೇದಿಕ್ ಕಾಲೇಜಲ್ಲಿ ಓದ್ತಾ ಇದ್ದಾಗ ನನ್ನ ಕ್ಲಾಸ್ಮೇಟ್ ಆಗಿದ್ದವರು, ಅವರು ಇಲ್ಲೇ ಸುತ್ತಮುತ್ತ ಎಲ್ಲೋ ಬಹುಶಃ ಮಂಗಳೂರಿನಲ್ಲಿ ಕಾಣಿಸುತ್ತೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಅಧ್ಯಯನ ಮಾಡಿ. ಇನ್ನು ಹಾಗೇನೇ ಒಟ್ಟಾರೆ ನಮ್ಮ ಜ್ಞಾನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬನ್ನಂಜೆ ಗೋವಿಂದಾಚಾರ್ಯರ ವ್ಯಾಪ್ತಿನಲ್ಲಿರುವಂಥ ವ್ಯಕ್ತಿಗಳಿಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಲಕ್ಷ್ಮೀಶ್ ತೋಳ್ಪಾಡಿಯವರಿದ್ದಾರೆ, ಶತಾವಧಾನಿ ಗಣೇಶ್ ಅವರಿದ್ದಾರೆ, ಪಾವಗಡ ಪ್ರಕಾಶ್ ಅವರಿದ್ದಾರೆ. ಈ ಥರ ನನಗೆ ಗೊತ್ತಿರೋ ಒಂದು 4 ಹೆಸರು, ನೆನಪಾಗಿದ್ದ 4 ಹೆಸರು ಹೇಳದೆ ಹೊರತು ಈ ರೀತಿ ಅಧ್ಯಯನ ಮಾಡಿರೋರು ವಚನ ಸಾಹಿತ್ಯದಲ್ಲಿ, ದಾಸ ಸಾಹಿತ್ಯದಲ್ಲಿ, ಸಂಸ್ಕೃತ ವಾಂಗ್ಮಯದಲ್ಲಿ ಹೊರಗಡೆ ಬೇಕಾದಷ್ಟು ಜನ ಈಗ ವಿದ್ವಾಂಸರುಗಳು ಇದ್ದೇ ಇಲ್ಲ. ಆದರೆ ಶಿಕ್ಷಣ ಕ್ಷೇತ್ರ ಮತ್ತು NEP ಅಂತ ಹೇಳಿದಾಗ ಅಲ್ಲಿ ಇವತ್ತು ಅವಶ್ಯಕತೆ ಇರೋ ವಿಷಯ ಏನು ಅಂತಂದ್ರೆ, ಟೆಕ್ಸ್ಟ್ ಬುಕ್ಗಳಲ್ಲಿ ಇದನ್ನು ತರೋದು ಹೇಗೆ ಅನ್ನೋದು ಇವತ್ತು ನಾವು NEP ಬ್ಯಾಕ್ಗ್ರೌಂಡ್ನಲ್ಲಿ ಚರ್ಚೆ ಮಾಡ್ತಾ ಇರುವಂಥ ವಿಷಯ. ನಂಬಿಕೆಯಿಂದ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರೋರು ಬೇಕಾದಷ್ಟು ಜನ ಇದ್ದಾರೆ, ಶ್ರದ್ಧೆಯಿಂದ ಉಳಿಸ್ಕೊಂಡು ಬಂದಿರೋರು ಇದ್ದಾರೆ, ಭಕ್ತಿಯಿಂದ ಉಳಿಸ್ಕೊಂಡು ಬಂದಿರೋರು ಇದ್ದಾರೆ, ಅವರವ್ರ ಮಟ್ಟಿಗೆ ಅನುಷ್ಠಾನ ಮಾಡ್ತಾ ಇರೋರು ಇದ್ದಾರೆ, ಎಲ್ಲ ನಮೂನೇನೂ ಇದೆ. ಆದರೆ ಟೆಕ್ಸ್ಟ್ ಬುಕ್ ತರೋದು ಹೇಗೆ? ಯೂನಿವರ್ಸಿಟೀಸ್ ರೆಫರೆನ್ಸ್ ಬುಕ್, ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿ ಟೆಕ್ಸ್ಟ್ ಬುಕ್, ಅಲ್ಲಿ ಇದು ಬರಬೇಕು. ಅದಕ್ಕೆ ಸಂಬಂಧಪಟ್ಟಂತ ಆಯುರ್ವೇದ ಇತ್ಯಾದಿ ಕೋರ್ಸ್ಗಳಲ್ಲಿ ಅದು ರೆಫರೆನ್ಸ್ ಬುಕ್ ಹಾಗೇ ಇದೆ, ಅಲ್ಲಿ ಟೆಕ್ಸ್ಟ್ ಬುಕ್ಗಳು ಇದ್ದೇ ಇದ್ದಾವೆ, ಅದು ಬೇರೆ ವಿಷಯ. ಆದರೆ ಸರ್ವಸಾಮಾನ್ಯವಾದಂಥ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇವತ್ತು ಯಾವುದು ಶಿಸ್ತು ಅಂತ ಇದೆ, ಡಿಸಿಪ್ಲಿನ್ಸ್ ಅಂತ, ಸಬ್ಜೆಕ್ಟ್ಸ್ ಅಂತ ಕರೀತೀವಿ, ಅದಕ್ಕೆ ಹೆಲ್ಪ್ ಆಗುವಂಥ, ಸಹಾಯ ಆಗುವಂಥ ನಮ್ಮ ಜ್ಞಾನ ಪರಂಪರೆಯ ಬಿಂದುಗಳು ಏನಾದರೂ ಇದಾವ? ಹಿಂದೂಗಳು ಆ ರೀತಿ ಸಾಧನೆ ಮಾಡಿದ್ರು, ಈ ರೀತಿ ಸಾಧನೆ ಮಾಡಿದ್ರು, ಈ ಥರ ಎಲ್ಲ ಹೇಳ್ತೀರಿ, ಆದರೆ ಅದು ಎಲ್ಲಿದೆ? ಅದಕ್ಕೆ ಆಧಾರ ಏನು? ಅದಕ್ಕೆ ಅದರ ಸೋರ್ಸ್ ಮೆಟೀರಿಯಲ್ ಇದೆಯಾ? ಇವತ್ತೇನಾದರೂ ಅದಕ್ಕೆ ಉಪಯೋಗ ಇದೆಯಾ? ಈ ರೀತಿಯ ಪ್ರಶ್ನೆಗಳನ್ನ ಇವತ್ತಿನ ಪೀಳಿಗೆ ಕೇಳಿದಾಗ, ಹೌದು ನೋಡಪ್ಪ ಈ ಪುಸ್ತಕ ಇದೆ, ಅಲ್ಲಿದೆ, ಓದು ಅಂತ ಹೇಳುವಂತ ಒಂದು ಪರಿಸ್ಥಿತಿಗೆ ನಾವು ಬರಬೇಕಾಗತ್ತೆ. ಹೀಗೆ ಶಿಕ್ಷಣದಲ್ಲಿ ಅನುಷ್ಠಾನ, ಶಿಕ್ಷಣ ಕ್ಷೇತ್ರದಲ್ಲಿ ಅನುಷ್ಠಾನ ಅಂದಾಗ ಇಲ್ಲಿ ಶ್ರದ್ಧಾ ಪ್ರಧಾನ ಅಲ್ಲ, ಇದು ಬುದ್ಧಿ ಪ್ರಧಾನ. ಶ್ರದ್ಧೆಯಿಂದ ಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ, ಉಳಿಸ್ಕೊಂಡು ಬರ್ತಾ ಇದ್ದಾರೆ, ಬೆಳೆಸ್ಕೊಂಡು ಬರ್ತಾ ಇದ್ದಾರೆ, ಅವ್ರು ಮಾಡಲಿ, ಅವ್ರು ಮಾಡೋದು, ಅದು ಬೇರೆ ವಿಷಯ. ಅಂದರೆ NEP-ನಲ್ಲಿ ಅದು ಸಜೆಷನ್ ಬಂದಿದೆ ಅಂತಂದಾಗ ಇಲ್ಲಿ ನಂಬಿಕೆ ಆಧಾರಿತವಾಗಿ ಆಗಲ್ಲ, ಭಾವನೆಗಳ ಆಧಾರಿತವಾಗಿ ಆಗಲ್ಲ. ನಾವು ಬುದ್ಧಿ ಪ್ರಧಾನವಾಗಿ ಪ್ರಯೋಗದ ಹಿನ್ನೆಲೆಯಲ್ಲಿ ಆಗತ್ತೆ ನೋಡಪ್ಪ ಇದಿದೆ. ಇವತ್ತು ಹೇಗೆ ನಾವು ಟೆಕ್ಸ್ಟ್ ಬುಕ್ಗಳ ಬಗ್ಗೆ ಹೇಳುವಾಗ ಒಂದು ವಿಶ್ವಾಸವನ್ನು ಇಟ್ಟುಕೊಳ್ತೀವಿ, ಆ ರೀತಿ ಜ್ಞಾನ ಪರಂಪರೆಯ ಅನುಷ್ಠಾನ ಶಿಕ್ಷಣ ಕ್ಷೇತ್ರದಲ್ಲಿ ಆಗಬೇಕು. ಅದಕ್ಕೆ ನಾವು ಎಲ್ಲ ಭಾವನೆಗಳು, ನಂಬಿಕೆ, ಶ್ರದ್ಧೆ ಇದನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ವ್ಯಾವಹಾರಿಕವಾಗಿ ಇವತ್ತಿಗೆ ಏನು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡೋದು, ಪ್ರಯೋಗ ಮಾಡೋದು. ಆ ಹಿನ್ನೆಲೆಯಲ್ಲಿ ದಯಮಾಡಿ ಫ್ಯಾನ್ ಆರಿಸ್ಬಿಡಿ. ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದೂ ಜ್ಞಾನ ಪರಂಪರೆಗೆ ಸಂಬಂಧಪಟ್ಟಂತ ಕಾರ್ಯಾಗಾರಗಳಿಗೆ ಮಹತ್ವ ಇದೆ ಅಂತ ನನಗೆ ಅನಿಸುತ್ತೆ. ಇನ್ನು 3ನೇ ಭಾಗ, ಇವತ್ತು ಈಗಾಗಲೇ ನಾವೊಂದು ಜೀವನದ ಪದ್ಧತಿನಲ್ಲಿ ನಡ್ಕೊಂಡು ಬಂದಿದ್ದೀವಿ. ಇಂಗ್ಲಿಷ್ನವರು ನಮ್ಮ ದೇಶಕ್ಕೆ ಬಂದು ಅವ್ರದೇ ಆದಂಥ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭ ಮಾಡಿ ಅವ್ರದೇ ಆದಂಥ ಜೀವನದ ಪದ್ಧತಿಗಳನ್ನು ನಮ್ಮ ದೇಶದಲ್ಲಿ ಅವರು ಅನೇಕ ರೀತಿಯಲ್ಲಿ ನ್ಯಾಯದಾನವೋ, ವೈದ್ಯಕೀಯವೋ, ಶಿಕ್ಷಣವೋ, ಮತ್ತೊಂದು ಎಲ್ಲ ಶುರು ಮಾಡಿದ ಮೇಲೆ ಅದರ ಜೊತೆಗೆ ಆಧುನಿಕ ವಿಜ್ಞಾನದ ಬೆಳವಣಿಗೆಗಳು ಬೇಕಾದಷ್ಟು ಆಗ್ತಾ ಇದೆ.
ಇಲ್ಲಿ ಆಧುನಿಕ ಬೇರೆ, ಪಾಶ್ಚಾತ್ಯ ಬೇರೆ. ಎರಡು ಬೇರೆ ಬೇರೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆಂದರೆ ಆಯುರ್ವೇದಿಕ್ ಕಾಲೇಜಲ್ಲಿ ಮೈಸೂರಲ್ಲಿ ಓದ್ತಾ ಇದ್ದಾಗ ಅನೇಕರು ಒಂದು ಪದ ಪ್ರಯೋಗ ಮಾಡ್ತಾ ಇದ್ರು. ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳುವಾಗಲೆಲ್ಲ ಅವರು ಮಾಡರ್ನ್ ಮೆಡಿಸಿನ್ ಅಂತ ಹೇಳೋದು. ಅದು ಪದಪ್ರಯೋಗ ಸರಿಯಲ್ಲ ಅಂತ ನಾನು ಹೇಳೋದು. ವೆಸ್ಟರ್ನೈಸೇಷನ್ ಎಲ್ಲ ಮಾಡರ್ನೈಸೇಷನ್ ಅಲ್ಲ. ವೆಸ್ಟರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅದು ಅಲೋಪತಿ ಅಂತ ಕರೀತಾರೆ. ಈ ಆಯುರ್ವೇದದಲ್ಲೂ ಈಗ ಮಾಡರ್ನೈಸೇಷನ್ ಬೇಕಾದಷ್ಟು ಆಗಿದೆ. ಇವತ್ತು ಈಗ ಟ್ಯಾಬ್ಲೆಟ್ಗಳು ಇತ್ಯಾದಿಗಳು ಎಲ್ಲ ಬೇಕಾದಷ್ಟೆಲ್ಲ ಬಳಸ್ತಾನೆ ಇಲ್ಲ. ಹಾಗಾಗಿ ವೆಸ್ಟರ್ನ್ ಮತ್ತು ಮಾಡರ್ನ್ ಎರಡನ್ನೂ ಸ್ವಲ್ಪ ಎಚ್ಚರಿಕೆಯನ್ನು ಬಳಸಬೇಕು ಅನಿಸುತ್ತೆ. ಇರಲಿ, ಅದೇನೇ ಇರಲಿ, ವೆಸ್ಟರ್ನೇ ಇರಲಿ ಅಥವಾ ಇವತ್ತಿನ ಹೊಸ ಹೊಸ ವಿಜ್ಞಾನದ ಆವಿಷ್ಕಾರಗಳು, ಆ ಆವಿಷ್ಕಾರಗಳಲ್ಲಿ ಭಾರತೀಯರು ಹಿಂದೂಗಳದ್ದು ಬೇಕಾದಷ್ಟು ಪಾತ್ರ ಇದ್ದೇ ಇದೆ, ಹೊರಗಡೆಯದು ಇದೆ. ಈಗ ಒಟ್ಟಿನಲ್ಲಿ ಪಾಶ್ಚಾತ್ಯ ಜೀವನ ಶೈಲಿ ಮತ್ತು ಆಧುನಿಕ ಜೀವನದ ಶೈಲಿ ಅದೆರಡರಲ್ಲೂ ಈಗ ನಾವು ಅನೇಕ ವ್ಯವಸ್ಥೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಅನೇಕ ವ್ಯವಸ್ಥೆಗಳು ಚೆನ್ನಾಗೂ ಇದ್ದಾವೆ. ಅದರಿಂದ ನಮಗೆ ಬೇಕಾದಷ್ಟು ಅನುಕೂಲನೂ ಆಗ್ತಾ ಇದೆ. ಅದ್ಯಾವುದನ್ನು ಎಕ್ಸಾಮ್ ಏನು ನಾವು ಬಿಡಬೇಕು ಅಂತಲೂ ಅಪೇಕ್ಷೆ ಇಲ್ಲ, ಬಿಡಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಇವತ್ತಿನ ಜೀವನದ ಪದ್ಧತಿ ಏನಿದೆ ಇದರಲ್ಲಿ ಇಟ್ಟುಕೊಂಡೇನೇ ಹಿಂದೂ ಜ್ಞಾನ ಪರಂಪರೆಯೂ ಏನಾರ ಇದಕ್ಕೆ ಇನ್ನೊಂದು ಸ್ವಲ್ಪ ಇದನ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತಾ ಅನ್ನುವಂಥ ಒಂದು ಚಿಕಿತ್ಸಕ ದೃಷ್ಟಿಯಿಂದ ನಾವು ಈ ಒಂದು ವಿಷಯವನ್ನ ನೋಡಬೇಕು ಅನ್ನೋದು ನನ್ನ ಮುಂದೆ ಬರೋಣ. ಒಟ್ಟಾರೆ ಹಿಂದೂ ಜ್ಞಾನ ಪರಂಪರೆ ಅನ್ನೋ ವಿಷಯ ಅಂತ ನೋಡಿದಾಗ ಇದನ್ನ 3 ಭಾಗಗಳಾಗಿ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಈ 3 ದಿವಸ ಒಂದೊಂದು ಭಾಗವನ್ನ ಪ್ರಸ್ತಾಪ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇವತ್ತು 10:30ವರೆಗೂ ಸಮಯ ಇದೆ, ಇನ್ನೊಂದು 30 ನಿಮಿಷ. ಹಾಗೆ ನಾಳೆ ಬಂದು ಮಾಡೋದು 1 ಗಂಟೆ ಸಿಗುತ್ತೆ. ಮುಖ್ಯವಾದಂಥ ವಿಷಯ ಈಗ 3-4 ಬಿದ್ದು ನಾನು ಪೀಠಿಕೆ ರೂಪದಲ್ಲಿ ಹೇಳಿದೆ. ಈಗ ಮುಖ್ಯವಾದಂಥ ವಿಷಯ ಅಂತಂದಾಗ ಅದರಲ್ಲಿ 3 ಭಾಗಗಳನ್ನಾಗಿ ನಾವು ಮಾಡಿಕೊಳ್ಬಹುದು ಅಂತ ನನಗೆ ಅನಿಸುತ್ತೆ. ಮೊದಲನೇದು, ಯಾವುದೇ ಒಂದು ಕೆಲಸ ಮಾಡುವಾಗಲೂ ಬರುವಂಥ ಪ್ರಶ್ನೆ ಯಾಕೆ ಮಾಡಬೇಕು ಅಂತ. ಎರಡನೇದು, ಏನಿದೆ, ಏನು ಮಾಡಬೇಕು. ಮೂರನೇದು, ಹೇಗೆ ಮಾಡಬೇಕು. ಇದಕ್ಕೂ ಅದೇನೇನೇ 3 ಭಾಗ. ಹಿಂದೂ ಜ್ಞಾನ ಪರಂಪರೆ ಏಕೆ, ಹಿಂದೂ ಜ್ಞಾನ ಪರಂಪರೆ ಏನು ಅಂದರೆ ಏನಿದೆ ಓದಕ್ಕೆ. ಮೂರನೇದು, ಅದರದ್ದು ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅನ್ನುವಂಥದ್ದು 3 ವಿಷಯ ಯಥಾಶಕ್ತಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನ ಮಾಡಿ. ಬಹುಶಃ ಒಂದೊಂದು ದಿವಸ ಒಂದೊಂದು ವಿಷಯ ಆಗ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಆಗ್ಬೋದು ನೋಡಿ. ಈ ಮೊದಲನೇ ವಿಷಯ ಬಂತು ಅಂದರೆ ನಾವೀಗಾಗಲೇ ಒಂದು ಸ್ಟೈಲಲ್ಲಿ ಇದ್ದೀವಿ, ಒಂದು ನಾಲೆಜ್ ಸಿಸ್ಟಮಲ್ಲಿ ಇದ್ದೀವಿ. ಹಾಗಿದ್ಮೇಲೆ ಮತ್ತಿದೊಂದು ಹೊಸದಾಗಿ ಇಂಡಿಯನ್ ನಾಲೆಜ್ ಸಿಸ್ಟಮ್ ಇದು ಯಾಕೆ, ಏನಿದು ರೆಲೆವೆನ್ಸು ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಅದಕ್ಕೆ ನನಗನ್ಸುತ್ತೆ 3 ಉತ್ತರ ಇದೆ. ಹಿಂದೂ ಜ್ಞಾನ ಪರಂಪರೆ ಇವತ್ತು ಯಾಕೆ ಬೇಕು ಅನ್ನೋದಕ್ಕೆ 3 ಉತ್ತರಗಳು ಇದೆ. ಮೊದಲನೇದು, ಭಾರತ ವಿಶ್ವಗುರು ಆಗಬೇಕು ಅಂತ ಆದರೆ ಅದಕ್ಕೆ ಹಿಂದೂ ಜ್ಞಾನ ಪರಂಪರೆಯ ಅಧ್ಯಯನ ಬಿಟ್ಟರೆ ಬೇರೆ ದಾರಿ ಇಲ್ಲ. ಏನಿದು ವಿಶ್ವಗುರುತ್ವ? ನಮ್ಮ ಪ್ರಧಾನಮಂತ್ರಿಗಳು ಹೇಳೋದು 2047ನೇ ಇಸ್ವಿ ಹೊತ್ತಿಗೆ ಭಾರತ ವಿಕಸಿತ ಭಾರತ ಆಗಿದೆ. ಹಾಗಾಗಿ ಈಗ 25 ವರ್ಷ ಇದು ಅಮೃತ ಕಾಲ ಅಂತ ಹೇಳ್ತಾರೆ. ಅದೇ ಪ್ರಶ್ನೆ ಬರುತ್ತೆ, ವಿಕಸಿತ ಭಾರತ ಅಂದ್ರೆ ಏನು? ಏನಾರ ಒಂದಷ್ಟು ನಿರ್ದಿಷ್ಟವಾದಂಥ ಲಕ್ಷಣಗಳು ಬೇಕಲ್ಲ. ಆವಾಗ 3 ಶಬ್ದ ಪ್ರಯೋಗಗಳನ್ನು ನಾವು ನೋಡ್ತಾ ಇದ್ದೀವಿ.
ಒಂದು, ಭಾರತ ವಿಶ್ವಶಕ್ತಿ ಆಗಬೇಕು. ಎರಡನೇದು, ಭಾರತ ವಿಶ್ವಗುರು ಆಗಬೇಕು. ಮೂರನೇದು, ಭಾರತ ಜಗನ್ಮಾತೆ ಆಗಬೇಕು. ಇದು ವಿಕಸಿತ ಭಾರತದ ಒಂದು ಸ್ಥೂಲವಾದಂಥ ಲಕ್ಷಣಗಳು ಅನ್ನೋದನ್ನು ಅನೇಕ ಸರಿ ನಾವು ಭಾಷಣಗಳು ಕೇಳಿದ್ದೀವಿ, ನಾವು ಅನೇಕರೇ ಹೇಳಿ. ಆದರೆ ಇಲ್ಲೊಂದು ಸ್ವಲ್ಪ ಸಮಸ್ಯೆ ಅಂತ ನನ್ನ ಗಮನಕ್ಕೆ ಬಂದಿದ್ದು, ಇದು ಮೂರು ಬೇರೆ ಬೇರೆ ಅನ್ನೋದನ್ನ ಅನೇಕ ಸಲಿ ಅಥವಾ ಕೆಲವು ಸಲಿ ಭಾಷಣಕಾರರು ಗಮನಿಸಿಲ್ವೇನೋ ಅಂತ ನನಗೆ ಅನಿಸುತ್ತೆ. ಉದಾಹರಣೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ನಮ್ಮ INS ವಿಕ್ರಮಾದಿತ್ಯ, ಅದು ದೇಶಿ ನಿರ್ಮಿತ, 85% ಉಪಕರಣಗಳು ನಮ್ಮದೇ ಇದೆ. ಅದನ್ನ ಲೋಕಾರ್ಪಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರು ಹೇಳಿದ್ರು, ನಾವಿವತ್ತು INS ವಿಕ್ರಮಾದಿತ್ಯ ವಾರ್ಷಿಪ್ ಅದನ್ನ ನಿರ್ಮಾಣ ಮಾಡಿದ್ದೀವಿ, ಭಾರತ ವಿಶ್ವಗುರು ಆಗ್ತಾ ಇದೆ ಅಂತ. ಅದು ಯಾಕೋ ಸರಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದರಂತ ವಾರ್ಷಿಪ್ ತಗೊಂಡಿದ್ದು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ವಿಮಾನವಾಹಕ ನೌಕೆಯನ್ನು ನಾವು ಪಡ್ಕೊಂಡ್ವಿ ಅಂದ್ರೆ ಅದು ವಿಶ್ವಶಕ್ತಿ. ಅದಿದ್ರಿಂದಾನೇ ಮೊನ್ನೆ ಸಿಂಧೂರು ಕಾರ್ಯಾಚರಣೆಯಲ್ಲಿ ಬಹಳ ಹೆಲ್ಪ್ ಆಯಿತು. ಈಗ ಮತ್ತೆ ಇರಾನ್ಗೆ ಎದುರಿಸೋದಿಕ್ಕೂ ಅಮೆರಿಕದ ಯುದ್ಧ ವಿಮಾನ ಪೂರ್ವ ಚೀನಾ ಸಮುದ್ರದಿಂದ ಅರಬ್ಬಿ ಸಮುದ್ರಕ್ಕೆ ಹೋಗ್ತಾ ಇದೆ. ಅದು ವಿಶ್ವಶಕ್ತಿ, ವಿಶ್ವ ಗುರುತ್ವ. ಯಾಕೆಂದ್ರೆ ಮೊದಲನೇ ವಿಮಾನವಾಹಕ ನೌಕೆ ಅದು ನಮ್ಮ ಬುದ್ಧಿಯಿಂದ ನಾವು ಮಾಡಿದ್ದೇನಲ್ಲ, ಅದು ಇಂಗ್ಲೆಂಡಿಂದ ತಗೊಂಡು ಬಂದಿದ್ದನ್ನ ಸೆಕೆಂಡ್ ಹ್ಯಾಂಡ್ ಎಲ್ಲ ನಾವು ಇಂಪ್ರೂವ್ ಮಾಡ್ಕೊಂಡು ಮಾಡಿದ್ವಿ. ಆದರೆ ಜಗತ್ತಿನ ಎಲ್ಲ ಜ್ಞಾನವೂ ಬೇಕು, ಯಾಕೆಂದ್ರೆ ನಾವು ವಿಶ್ವಶಕ್ತಿ ಆಗಬೇಕು. ಹಾಗೆ ಇನ್ನೊಂದು ವಿಷಯ ಬರುತ್ತೆ, ಪತ್ರಿಕೆಗಳಲ್ಲಿ ನೋಡ್ತೀವಿ. ಕೋವಿಡ್ಗೆ ನಾವು ವ್ಯಾಕ್ಸಿನ್ ಕಂಡುಹಿಡಿದ್ವಿ, ಅದನ್ನು ಉಚಿತವಾಗಿ ಕೂಡ ನಾವು 96 ದೇಶಗಳಿಗೆ ಕೊಟ್ವಿ. ಅದರ ಬಗ್ಗೆ ನನಗೆ ಹೆಮ್ಮೆ ಇದ್ದೇ ಇದೆ. ಆದರೆ ಅದರ ಬಗ್ಗೆ ಭಾಷಣ ಮಾಡ್ತಾ ಕೆಲವರು ಹೇಳಿದ್ರು, ಭಾರತ ವಿಶ್ವಗುರು ಆಗ್ತಾ ಇದೆ ಅನ್ನೋ ಸ್ವಲ್ಪ ನನ್ನ ಆಕ್ಷೇಪ. ಜಗತ್ತಿನ ಕಾಳಜಿ ಮಾಡುವಂತ ಒಂದು ಸ್ವಭಾವ ಅಥವಾ ಶಕ್ತಿ ನಮಗೆ ಬಂತು ಅಂದ್ರೆ ಅದು ಗುರುತ್ವ ಅಲ್ಲ, ಅದು ಶಕ್ತಿ ಅಲ್ಲ, ಅದು ತಾಯ್ತನ. ಹಾಗಾಗಿ ವಿಶ್ವಶಕ್ತಿ ಅನ್ನೋದು ಬೇರೆ, ವಿಶ್ವ ಗುರುತ್ವ ಅನ್ನೋದು ಬೇರೆ, ಜಗತ್ ಮಾತೃತ್ವ ಅನ್ನೋದು ಬೇರೆ. ಅದನ್ನ ಮೂರನ್ನು ಬೇರೆ ಬೇರೆ ಅಂತ ನೋಡಿದಾಗ ವಿಶ್ವ ಗುರುತ್ವದ ಕಲ್ಪನೆ ಏನು ಅನ್ನೋದನ್ನ ನಾವು ಒಪ್ಕೊಳ್ಳೋದಾದ್ರೆ ಆವಾಗ ಹಿಂದೂ ಜ್ಞಾನ ಪರಂಪರೆಗೆ ಅವಶ್ಯಕತೆ ಏನು ಅನ್ನೋದನ್ನು ನಾವು ಒಪ್ಕೋಬಹುದು. ಈಗ ಮನೆಯಲ್ಲಿ ಮಕ್ಕಳಿಗೆ ಹೆದರಿಸೋದಕ್ಕೆ ಅಪ್ಪ ಇರ್ತಾರೆ, ಇಲ್ಲ ಅಣ್ಣ ಇರ್ತಾರೆ. ಹಾಗಾಗಿ ಅನೇಕ ಸರಿ ಅಪ್ಪಂದ್ರು ಮನೆಯಲ್ಲಿ ದುಶ್ಮನ ಆಗ್ಬಿಡ್ತಾರೆ. ಯಾಕೆಂದ್ರೆ ಮಕ್ಕಳೇನಾದ್ರೂ ಗಲಾಟೆ ಮಾಡಿದ ತಕ್ಷಣ ಅಮ್ಮ ಹೇಳೋದು ಗಲಾಟೆ ಮಾಡಬೇಡ ಅಂತಲ್ಲ, ಗಲಾಟೆ ಮಾಡಿದ್ರೆ ಅಪ್ಪಂಗೆ ಹೇಳ್ತೀನಿ ನೋಡು ಅಂತ. ಒಟ್ಟಲ್ಲಿ ಅಪ್ಪ ಅಂದ್ರೆ ಒಬ್ಬ ಪೊಲೀಸ್. ಹೀಗೆ ಒಂದು ಶಕ್ತಿ ಅಂದ್ರೆ ಅಣ್ಣ ಅಪ್ಪ. ಇನ್ನು ಶಾಲೆಗೆ ಬರ್ತೀವಿ ನಾವು ವಿದ್ಯಾಭ್ಯಾಸ ಮಾಡೋದಕ್ಕೆ, ಅಲ್ಲಿ ಟೀಚರ್ ಇದ್ದಾರೆ, ಗುರು ಇದ್ದಾರೆ. ಇನ್ನು ಮನೆಯಲ್ಲಿ ತಾಯಿ ಇದ್ದಾರೆ, ಅಣ್ಣನೂ ಇದ್ದಾನೆ, ಗುರುಗಳು ಇದ್ದಾರೆ, ತಾಯಿನೂ ಇದ್ದಾಳೆ. ಗುರು ಬೇರೆ ಬೇರೆ ತಾನೆ. ಸೊ ಹಾಗಾಗಿ ವಿಶ್ವ ಗುರುತ್ವ ಅಂತ ಹೇಳಿದಾಗ ಅಲ್ಲಿ ಹೆಚ್ಚು ನಮಗೆ ಅಪೇಕ್ಷೆ ಇರೋದು ಜಗತ್ತಿಗೆ ನಾವೇನಾದರೂ ಕಲಿಸೋದಿಕ್ಕೆ ಸಾಧ್ಯ ಇದೆಯಾ, ಅವರ ಜ್ಞಾನ ಶಾಖೆಗಳನ್ನ ಅಲ್ಲಿಂದ ಇಲ್ಲಿಗೆ ಕಲಿತು ನಾವು ಮತ್ತೆ ಅದನ್ನೇ ಅವ್ರಿಗೆ ಕಲಿಸುವಂಥದ್ದನ್ನು ಯಾರು ನಿರೀಕ್ಷೆಯನ್ನು ಮಾಡೋದಿಲ್ಲ. ಅದರಂತ ಜಗತ್ತಿನ ಯಾವ ಜ್ಞಾನ ಶಾಖೆಯೂ ಬೇಡ ಅಂತ ನಾನು ಹೇಳಲ್ಲ, ಎಲ್ಲವೂ ಬೇಕೇ ಬೇಕು. ಯಾಕೆಂದ್ರೆ ನಾವು ವಿಶ್ವಶಕ್ತಿ ಆಗ್ಬೇಕು. ಇಂಗ್ಲಿಷ್ ಭಾಷೆ ಕಲಿಯೋಣ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಭಾಷೆಗಳನ್ನೂ ಕಲಿಯೋಣ. ಯಾಕೆಂದ್ರೆ ನಾವು ವಿಶ್ವಶಕ್ತಿ ಆಗ್ಬೇಕಾಗಿದೆ.
ಆದ್ರೆ ವಿಶ್ವ ಗುರು ಆಗ್ಬೇಕಾದ್ರೆ ಜಗತ್ತಿಗೆ ಒಂದ್ ಸ್ವಲ್ಪ ಕನ್ನಡ ಕಲಿಸುವಂತ ಯೋಗ್ಯತೆ ನಮಗ್ ಬರ್ಬೇಕಲ್ಲ, ಜಗತ್ತಿಗೆ ಒಂದ್ ಸ್ವಲ್ಪ ಸಂಸ್ಕೃತ ಕಲಿಸುವಂತ ತಾಕತ್ತು ನಮಗ್ ಬರ್ಬೇಕಲ್ಲ. ಅದಿಲ್ಲದೆ ಇದ್ದಾಗ ವಿಶ್ವ ಶಕ್ತಿ ಆಗ್ಬೋದು, ವಿಶ್ವ ಗುರುತ್ವ ಅಲ್ಲ. ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದ್ರೆ 3 ವಿಷಯಗಳಿಗೆ ಇವತ್ತು ಅಲೋಪತಿ ಅನಿವಾರ್ಯ ಆಗಿದೆ ಸದ್ಯಕ್ಕೆ. ಡಯಾಗ್ನೋಸ್ಟಿಕ್ ಮೆಥಡ್ಸ್, ಎಮರ್ಜೆನ್ಸಿ ಮೆಡಿಸಿನ್ ಮತ್ತು ಸರ್ಜರಿ. ಈ 3ಕ್ಕೆ ಕೊನೆಗೆ ನಾವು ಅಲೋಪತಿ ಸಿಸ್ಟಮ್ಗೆ ನಾವು ಹೋಗ್ತೀವಿ, ಹೋಗೋಣ, ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ಳೋಣ, ಯಾಕೆಂದ್ರೆ ನಾವು ವಿಶ್ವಶಕ್ತಿ ಆಗ್ಬೇಕು. ಆದ್ರೆ ವಿಶ್ವ ಗುರು ಅಂತ ನಾವು ಭಾಷಣ ಮಾಡಬೇಕಾದ್ರೆ, ವಿಶ್ವ ಗುರು ಅಂತ ನಾವು ಕನಸು ಕಾಣಬೇಕಾದ್ರೆ ಜಗತ್ತಿಗೆ ಒಂದಷ್ಟು ಆಯುರ್ವೇದ ಕಲಿಸುವಂತ ತಾಕತ್ತು ನಮಗೆ ಬರಬೇಕು ಬೇಡ, ಯೋಗ ಕಲಿಸೋದಕ್ಕೆ ಹೋಗ್ಬೇಕು ಬೇಡ, ಪ್ರಾಣಾಯಾಮ ಜಗತ್ತಿಗೆ ನಾವು ಕಲಿಸ್ಬೇಕು ಬೇಡ. ಯಾಕೆಂದ್ರೆ 3 ವಿಷಯಗಳಲ್ಲಿ ಇವತ್ತು ಅಲೋಪತಿನಲ್ಲಿ ನಮಗೆ ಅನಿವಾರ್ಯತೆ ಇದೆ ಅನ್ನೋದನ್ನು ಒಪ್ಪಿಕೊಂಡ್ರು ಕೂಡ ಪ್ರಿವೆಂಟಿವ್ ಮೆಷರ್ಸ್, ಕಾಯಿಲೆಗಳೇ ಬರದೇ ಇದ್ದ ಹಾಗೆ ಮಾಡ್ಕೊಳ್ಳೋದು ಹೇಗೆ, ಹೆಚ್ಚಿನ ಭಾಗ 100% ಭಾಗ ಅಲ್ಲ ಅನ್ನೋದಕ್ಕೆ ಆಯುರ್ವೇದ ಸಹಾಯ. ಹಾಗೆ ಕ್ರಾನಿಕ್ ಟ್ರೀಟ್ಮೆಂಟ್ ಅಂತ ಯಾವುದಿದೆ ಅಲ್ಲಿ ನಮಗೆ ಆಯುರ್ವೇದವೋ ಯೋಗವೋ ಪ್ರಾಣಾಯಾಮವೋ ಪಂಚಕರ್ಮವೋ ಆಯುರ್ವೇದದ್ದೇ ಒಂದು ಭಾಗ, ಅದು ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ಅಲೋಪತಿ ಸಿಸ್ಟಮ್ ಅಲ್ಲಿ ಏನೇನು ಎಸ್ಟಾಬ್ಲಿಷ್ಮೆಂಟ್ಗಳಿದೆ ಅದೆಲ್ಲ ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಎಲ್ಲವನ್ನು ನಾವು ಕಲಿಯೋಣ, ವ್ಯವಸ್ಥೆಗಳನ್ನು ಮಾಡೋಣ. ಯಾಕೆಂದ್ರೆ ನಾವು ವಿಶ್ವಶಕ್ತಿ ಆಗ್ಬೇಕಾಗಿದೆ. ಆದ್ರೆ ವಿಶ್ವಗುರು ಆಗ್ಬೇಕಾದ್ರೆ ನಮಗೊಂದಷ್ಟು ಆಯುರ್ವೇದ ಬರಬೇಕು ಬೇಡವೋ? ಇಲ್ಲ ಅಂದಾಗ ವಿಶ್ವಗುರುತ್ವ ಅಂತ ಹೇಳೋದನ್ನ ಬಿಟ್ಬಿಡ್ಬೇಕು, ಅಥವಾ ಅದು ಬರೀ ಭಾಷಣದ ಘೋಷಣೆ ಅಂತ ಅನ್ಕೊಂಡು ಸುಮ್ಮನೆ. ಸೊ ಈ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗ, ಯಾಕೆಂದ್ರೆ ಗುರುತ್ವ ಅಂದಾಗ ಅಲ್ಲಿ ಶಿಕ್ಷಣ ಅವಶ್ಯಕತೆ ಇದೆ, ಅಪೇಕ್ಷೆ ಇದೆ. ತಾಯಿ ಹತ್ರ ಮಗು ಹೋಗುವಾಗ ಅಲ್ಲಿ ಹೆಚ್ಚಿನ ಭಾಗ ಪ್ರೀತಿಯ ಅಪೇಕ್ಷೆ ಇದೆ, ಸ್ವಲ್ಪ ಭಾಗ ಶಿಕ್ಷಣ. ಆದ್ರೆ ಶಿಕ್ಷಕಿಯ ಹತ್ರ, ಗುರುಗಳ ಹತ್ರ ಮಗು ಬರುವಾಗ ಅಲ್ಲಿ ಹೆಚ್ಚಿನ ಭಾಗ ಶಿಕ್ಷಣದ ಅಪೇಕ್ಷೆ ಇದೆ, ಸ್ವಲ್ಪ ಭಾಗ ಪ್ರೀತಿ ಇದ್ರೂ ಸಾಕು. ಹಾಗಾಗಿ ಜಗತ್ತೆಲ್ಲ ನಮ್ಮ ಕಡೆ ಬಂದು ನಮ್ಮನ್ನ ವಿಶ್ವಗುರು ಅಂತ ಕರಿಬೇಕಾದ್ರೆ ಅವರು ನಮ್ಮ ಹತ್ರ ಮಕ್ಕಳಾಗಿ ಬರಲ್ಲ, ಶಿಷ್ಯರಾಗಿ ಬರಬೇಕು ಅಂತ ಅಪೇಕ್ಷೆ ಇದೆ. ಯಾವುದೋ ಒಂದು ಕಾಲದಲ್ಲಿ ನಾವು ನಾನಂದ ಇತ್ಯಾದಿಗಳು ಹೇಳ್ತೀವಿ, ಶಿಷ್ಯರಾಗಿ ಬಂದವರಿಗೆ ನಾವು ಮುದ್ದಾಡಬೇಕು ಅಂತ ಅಪೇಕ್ಷೆ ಇರೋದಿಲ್ಲ. ನಾವೇನಾದ್ರೂ ನಮ್ಮ ಜ್ಞಾನ ಶಾಖೆಯನ್ನ ಅವ್ರಿಗೆ ಕಲಿಸಬೇಕಾಗುತ್ತೆ. ಸೊ ಆ ಯೋಗ್ಯತೆ ಇಲ್ಲದೆ ಹೋದ್ರೆ, ಆ ತಾಕತ್ತು ಇಲ್ಲದೆ ಹೋದ್ರೆ ಆವಾಗ ವಿಶ್ವಗುರುತ್ವ ಅನ್ನೋ ಮಾತಿಗೇನು ಅರ್ಥ ಇಲ್ಲ. ಸೊ ಹಾಗಾಗಿ ಯಾಕೆ ಬೇಕು ಈ ಹಿಂದೂ ಜ್ಞಾನ ಪರಂಪರೆ ಅಂತ ಹೇಳಿದಾಗ ಅದಕ್ಕೆ 3 ಉತ್ತರಗಳು. ಅದರಲ್ಲಿ ಮೊದಲನೇದು, ವಿಶ್ವಗುರು ಆಗ್ಬೇಕಾದ್ರೆ ನಮ್ಮ ಜ್ಞಾನ ಶಾಖೆಯಲ್ಲಿ ನಾವು ಪರಿಣಿತಿಯನ್ನು ಪಡಿಬೇಕು. ಇನ್ನು ಏಕೆ ಅನ್ನೋದಕ್ಕೇನೆ 2ನೇ ಉತ್ತರ ಒಂದಿದೆ. ಮೊದಲನೇದು ಜಗತ್ತಿಗೆ ಕಲಿಸೋದು ಒಂದು, 2ನೇದು ನಮ್ಮೊಳಗಡೆನೆ ಇರೋರು ಪ್ರಶ್ನೆಗಳನ್ನ ಕೇಳ್ತಾರೆ ನಮ್ಮ ಪರಂಪರೆ ಬಗ್ಗೆ, ನಮ್ಮ ಜೀವನದ ಪರಂಪರೆ ಬಗ್ಗೆನೂ ಕೇಳ್ತಾರೆ, ನಮ್ಮ ಜ್ಞಾನ ಪರಂಪರೆ ಬಗ್ಗೆನೂ ಕೇಳ್ತಾರೆ. ನಮ್ಮ ಶಿಷ್ಯಂದ್ರುಗಳು, ನಮ್ಮ ತಮ್ಮಂದ್ರು, ನಮ್ಮ ತಂಗಿರು, ನಮ್ಮ ಮಕ್ಕಳು ತಿಳ್ಕೊಳ್ಬೇಕು ಅನ್ನೋ ಪ್ರಾಮಾಣಿಕವಾದಂತಹ ಅಪೇಕ್ಷೆಯಿಂದ ಮುಕ್ತವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಕೆಲವರು ನಮ್ಮನ್ನ ಸೋಲಿಸ್ಬೇಕು, ನಮಗೆ ಅವಮಾನ ಮಾಡಬೇಕು, ನಮ್ಮನ್ನ ಹಾಳು ಮಾಡಬೇಕು ಅಂತಾನೆ ಜಾಲತಾಣಗಳಲ್ಲೋ ಪ್ಯಾನಲ್ ಡಿಸ್ಕಷನ್ಗಳಲ್ಲೋ ಸಂಬಂಧ ಇದ್ದಿರೋ ವಿಷಯಗಳನ್ನು ಯಾವುದಕ್ಕೋ ಜೋಡಿಸಿ ಹಾಗೆ ಹೀಗೆ ಪ್ರಶ್ನೆಗಳನ್ನು ಕೇಳುತ್ತೆ. ಈ 2ನೇ ಗುಂಪಿನವರೆಗೆ ನಾವು ಉತ್ತರ ಕೊಡಬೇಕು ಅಂತ ಏನು ಹೇಳಲ್ಲ, ಯಾಕೆಂದ್ರೆ ಅವ್ರ ಉತ್ತರ ಬೇಕಾಗಿಲ್ಲ, ನಮ್ಮ ತಲೆ ಹಾಳು ಮಾಡೋದು ಬೇಕಾಗಿದೆ. ಆದ್ರೆ ಅವ್ರು ಕೇಳದಂತ ಪ್ರಶ್ನೆಗಳ ಕಡೆ ಪಕ್ಷ ಉತ್ತರ ನಮಗಾದ್ರೂ ಗೊತ್ತಿರಬೇಕಾಗತ್ತೆ.
ಸೊ ಹಾಗಾಗಿ ಹಿಂದೂ ಜ್ಞಾನ ಪರಂಪರೆ ಯಾಕೆ ಅಂತಂದಾಗ ನಮ್ಮ ಪರಂಪರೆಯ ಬಗ್ಗೆ ಬರುವಂತ ಜಿಜ್ಞಾಸೆಗಳಿಗೆ ಸಮಾಧಾನ ಕೊಡಬೇಕಾದ್ರೆ ನಮ್ಮ ಪರಂಪರೆಯಲ್ಲಿ ಏನಿದೆ ಅನ್ನೋದು ಮೊದಲು ನಮಗೆ ಗೊತ್ತಿಲ್ಲದೆ ಹೋದ್ರೆ ಆವಾಗ ನಾವೇ ಗೊಂದಲದಲ್ಲಿ ಇರ್ತೀವಿ. ಉದಾಹರಣೆಗೆ ಒಂದ್ಸಲಿ ಒಂದು ಹೆಣ್ಮಕ್ಕಳೇ ಇರುವಂತ ಒಂದು ಭಗವದ್ಗೀತೆಯ ಆನ್ಲೈನ್ ಕ್ಲಾಸ್ ನನಗೆ ತಿಳಿದಿದ್ದಷ್ಟು ಹೇಳಿದೆ ನಾನು. ಆಮೇಲೆ ಪ್ರಶ್ನೋತ್ತರ ಅಂತ ಇತ್ತು. ಆಗ ಒಬ್ಬ ಹೆಣ್ಮಗಳು ನನಗೆ ಪ್ರಶ್ನೆ ಕೇಳಿದ್ರು, ದುರ್ಯೋಧನ ಬಿದ್ದಾಗ ದ್ರೌಪದಿ ನಕ್ಕಳು, ಅಂಧಾಕ ಪುತ್ರ ಅಂಧ ಅಂತ ನಕ್ಕಳು, ಅದಕ್ಕೆ ಅವಳ ಆಮೇಲೆ ಅವಳು ಸೀರೆ ಹೇಳ್ದ ಅಂತ ತಪ್ಪೇನು ಅಂತ. ಅದಕ್ಕೆ ನಾ ಹೇಳಿದೆ, ನೋಡ್ರಮ್ಮ ಈ ಪ್ರಶ್ನೆ ನಾನು ಎರಡು ಉತ್ತರ ಕೊಡ್ತೀನಿ. ಮೊದಲನೇದು, ನೀವು ಹೇಳ್ದಂಗೆ ಆಗಿದ್ರೆ ಮಹಾಭಾರತದಲ್ಲಿ ವ್ಯಾಸರು ಹಾಗೆ ರೆಕಾರ್ಡ್ ಮಾಡಿದ್ರು ಕೂಡ ಮಾಡಿದ್ರೆ, ನೀವು ಹೇಳ್ದಂಗೆ ಆಗಿದ್ರೂ ಕೂಡ ಆ ತಪ್ಪಿಗೆ ಆ ಶಿಕ್ಷೆ ಕೊಡಬೇಕು ಅಂತ ಗಂಡಸಾಗಿ ನನಗಂತೂ ಅನ್ಸಲ್ಲ, ಹೆಂಗಸಾಗಿ ನಿಮಗ್ಯಾಕೆ ಅನ್ನಿಸ್ತಾ ಇದೆಯೋ ನನಗೆ ಅರ್ಥ ಆಗಲ್ಲ. ಇದು ಮೊದಲನೇ ಉತ್ತರ. ಇನ್ನು ಎರಡನೇ ಉತ್ತರ, ನೀವು ಹೇಳ್ತಾ ಇರೋದು ಫ್ಯಾಕ್ಚುಯಲ್ ಮಿಸ್ಟೇಕ್. ಮಹಾಭಾರತದಲ್ಲಿ ಹಾಗೆ ನಡೆದಿಲ್ಲ. ನೀವು ಹೇಳ್ತಾ ಇರೋದು ಬಿ ಆರ್ ಚೋಪ್ರಾ ಮಹಾಭಾರತ. ಇದ್ದಿದ್ರಲ್ಲಿ ಇದುವರೆಗೂ ಬಂದಿರೋ ಮಹಾಭಾರತ ರಾಮಾಯಣಗಳಲ್ಲಿ ಚೋಪ್ರಾ ಮಹಾಭಾರತ, ಸಾಗರ ರಾಮಾಯಣ ಇದುವರೆಗೂ ಬಂದಿರೋದು ಅದ್ಭುತವಾಗಿದೆ. ಆದರೆ ಅದು ಎರಡರಲ್ಲೂ ಬೇಕಾದಷ್ಟು ಮಾಹಿತಿಯ ಕೊರತೆಗಳಿದಾವೆ. ಸತ್ಯಕ್ಕೆ ಅನೇಕ ಕಡೆ ಅಪಚಾರ ಆಗಿದೆ. ಅಷ್ಟಾದ್ರೂ ನಾನು ಅವರಿಬ್ಬರಿಗೆ ಕನ್ಸೆಷನ್ ಕೊಡ್ತೀನಿ. ಯಾಕೆಂದ್ರೆ ಅವರು ಡಾಕ್ಯುಮೆಂಟರಿ ಮಾಡಕ್ ಹೊರಟಿಲ್ಲ, ಸೀರಿಯಲ್ ಜೊತೆಗೆ ಅದು ಎಂಟರ್ಟೈನ್ಮೆಂಟ್ ಬೇಕು. ಹಾಗಾಗಿ ಒಂದಷ್ಟು ಮಸಾಲೆಗಳನ್ನು ಅವರು ಸೇರಿಸ್ತಾರೆ. ಅದು ತಪ್ಪೋ ಸರಿಯೋ ಅನ್ನೋದು TRP ನಲ್ಲಿ ಚರ್ಚೆಯ ಬೇರೆ ವಿಷಯ. ಆದರೆ ಅದನ್ನೇ ಮಹಾಭಾರತ, ಅದನ್ನೇ ರಾಮಾಯಣ ಅಂತ ಅನ್ಕೊಂಡ್ರೆ ಜಿಜ್ಞಾಸೆಗಳಿಗೆ ಉತ್ತರ ಹುಡುಕುವಾಗ ಎಲ್ಲೋ ಒಂದ್ ಕಡೆ ನಾವು ಗೊಂದಲಕ್ಕೆ ಸಿಕ್ಕಾಕೊಳ್ತೀವಿ. ಯಾಕೆ ಅಂದ್ರೆ ಮೂಲ ಮಹಾಭಾರತದಲ್ಲಿ ವ್ಯಾಸ ರೆಕಾರ್ಡ್ ಮಾಡಿರೋ ಹಾಗೆ ದ್ರೌಪದಿ ಅಲ್ಲಿರಲೇ ಇಲ್ಲ. ಎರಡನೇದಾಗಿ ಕೃಷ್ಣ ಹೋದ್ಮೇಲೆ ಈ ಘಟನೆ ನಡೆದಿದ್ದು. ಧರ್ಮರಾಯ ಅಲ್ಲಿದ್ದ, ಆದ್ರೆ ಅವನೇನ್ ನಕ್ಕಿಲ್ಲ, ಬಟ್ಟೆ ತರಿಸ್ಕೊಟ್ಟಿದ್ದಾನೆ. ಭೀಮ ನಕ್ಕಿದ್ದಾನೆ, ನಕುಲ ಸಹದೇವರು ನಕ್ಕಿದ್ದಾರೆ, ಸೇವಕರುಗಳು ನಕ್ಕಿದ್ದಾರೆ. ದ್ರೌಪದಿ ಅಲ್ಲಿ ಇರಲಿಲ್ಲ. ಆದ್ರೆ ಬಂದ್ಬಿಟ್ಟಿದೆ ರೂಢಿನಲ್ಲಿ. ಮೊದಲೇ ಹಿಂದೂ ಸಮಾಜದಲ್ಲಿ ಜಾತಿ ಹೆಸರಿನಲ್ಲಿ ಗಲಾಟೆಗಳು ಆಗಾಗ ಸಾಕಷ್ಟು ನಡೀತಾ ಇದೆ. ಅದನ್ನು ಸರಿ ಮಾಡೋದಕ್ಕೇನೆ RSS ಅಂತ ಸಂಸ್ಥೆಗಳು ಇಷ್ಟು ಒದ್ದಾಡಿಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂತದ್ರಲ್ಲಿ ಬಿ ಆರ್ ಚೋಪ್ರಾ ಅಂತ ಅವರು ಮಹಾಭಾರತದ ಸೀರಿಯಲ್ ತೆಗೆದಾಗ ಈ ಮೊದಲೇ ಇರೋ ಈ ಜಾತೀಯತೆ ಅನ್ನುವಂತ ಬೆಂಕಿಗೆ ಇನ್ನೊಂದಷ್ಟು ತುಪ್ಪ ಹಾಕುವಂತ ಘಟನೆಗಳನ್ನ, ಇವರ ಕಲ್ಪನೆಗಳನ್ನು ಸೇರಿಸ್ಬಿಟ್ರೆ ಇನ್ನಷ್ಟು ಎಡವಟ್ಟ. ಅದು ಉತ್ತರ ಕೊಡಬೇಕಾದ್ರೆ ಮೂಲ ಮಹಾಭಾರತ ಏನಿದೆ ಅನ್ನೋದನ್ನ ನಾವು ಓದಿರ್ಬೇಕು. ಅದು ಓದಬೇಕಾದ್ರೆ ಮೊದಲು ಮೂಲ ಮಹಾಭಾರತ ಕನ್ನಡದಲ್ಲೂ ಸಿಗತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಮಂಗಳೂರಿನಲ್ಲೂ ಸಿಗ್ಬೋದು, ಬೆಂಗಳೂರಿನಲ್ಲೂ ಸಿಗ್ಬೋದು. ನಮ್ಮನೆ ಕಪಾಟ್ನಲ್ಲಿ ಆ ಮೂಲ ಮಹಾಭಾರತದ ಪ್ರತಿ ಇರಬೇಕು. ನಾನು ಹೇಳಕ್ ಹೊರಟಿದ್ದ ಉದಾಹರಣೆ ಆದಿಪರ್ವತ್ತು. ಅದರಲ್ಲಿ ಆ ಬಿಲ್ಲನ್ನ ಎತ್ತಿ ಬಾಣವನ್ನ ಹೂಡಿ ಆ ಮತ್ಸ್ಯ ಯಂತ್ರವನ್ನ ಭೇದಿಸುವಂತ ಪ್ರಯೋಗದಲ್ಲಿ ಕರ್ಣ ಹೆಚ್ಚು ಕಮ್ಮಿ ಅವನ ಯಶಸ್ವಿ ಆಗ್ಬಿಡ್ತಾನೆ. ಆಮೇಲೆ ಅವನು ಬಿಲ್ ತಗೊಂಡ ಮೀನಿನ ಹತ್ರಕ್ಕೆ ಬರ್ತಾ ಇದ್ದಾಗ ಬಿ ಆರ್ ಚೋಪ್ರಾ ಮಹಾಭಾರತ ನೋಡಿದ್ರೆ ನೆನಪು ಮಾಡ್ಕೊಳ್ಳಿ, ದ್ರೌಪದಿ ಆವಾಗ ಕೃಷ್ಣನ ಕಡೆಗೆ ನೋಡ್ತಾಳಂತೆ. ಅಂತೆ ಅಂತ ಯಾಕೆ ಹೇಳಿದೆ ಅಂದ್ರೆ ವ್ಯಾಸರು ಬರ್ದಿಲ್ದೇ ಇರೋದು ಚೋಪ್ರಾ ಸಾಹೇಬರು ಸೇರಿಸಿದ್ದಾರೆ. ಕೃಷ್ಣನ ಕಡೆಗೆ ನೋಡ್ತಾನಂತೆ. ಆವಾಗ ಕೃಷ್ಣ ಹಿಂಗಂತಾನಂತೆ. ಆವಾಗ ಇವಳು ಹೇಳ್ತಾಳಂತೆ, ನಾಹಂ ವರಯಾಮಿ ಸೂತಂ. ಮಹಾಭಾರತ ಆಗ್ಲಿ ರಾಮಾಯಣ ಆಗ್ಲಿ ಲಕ್ಷ್ಮಣ ಹೀರೋ ಭೀಮ ಹೀರೋ ಅಂತ ನಾವು ಹೇಳಿಲ್ಲ. ಅವರು ನಮ್ಮ ತರ ಮನುಷ್ಯರೇ, ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ನಮ್ಗಿಂತ ಚೆನ್ನಾಗಿ ಒಪ್ಪುಗಳನ್ನು ಮಾಡಿದ್ದಾರೆ. ಆದರೆ ರಾಮಾಯಣ ಮಹಾಭಾರತ ಅಂದಾಗ ನಮಗೆ ಹೀರೋ ಯಾರು ಅಂದ್ರೆ 100ಕ್ಕೆ 100 ಒಂದು ಕೃಷ್ಣ ಒಂದು ರಾಮ. ಅವರಿಬ್ಬರು ವ್ಯಕ್ತಿತ್ವಕ್ಕೆ ನೀವು ಮಸೀದಿ ಪಡೆದು ಬಿಟ್ರೆ ನಾವು ರಾಮಾಯಣ ಮಹಾಭಾರತ ಮೂಲ ಎಸಬೇಕಾಗುತ್ತೆ. ಮೂಲ ಮಹಾಭಾರತದಲ್ಲಿ
ದ್ರೌಪದಿ ನಾಹಂ ವರಯಾಮಿ ಸೂತಂ ಅಂತ ಹೇಳಿರೋದು ಸತ್ಯ. ಆದ್ರೆ ಆ ರೀತಿ ಹೇಳಬೇಕು ಅಂತ ಅವಳು ತೀರ್ಮಾನ ತಗೊಂಡಿದ್ದು ಕೃಷ್ಣನ ಸಲಹೆ ಮೇರೆಗೆ ಅಲ್ಲ ಸ್ವಾಮಿ. ಅದು ಅವಳು ತಗೊಂಡಿದ್ದ ತೀರ್ಮಾನ. ಅದು ದ್ರೌಪದಿನೇ ಒಳ್ಳೆಯದು ಇದೆ, ಕೆಟ್ಟದು ಇದೆ, ಅವಳ ಪಾತ್ರಕ್ಕೆ ಅವಳದೇ ಆದಂತ ನೀತಿ ಇದೆ, ಅದು ಬೇರೆ ವಿಷಯ. ಆದ್ರೆ ಜಾತೀಯತೆಯನ್ನ ಕೃಷ್ಣ ಮಾಡಿಬಿಟ್ಟ ಅಂತ ನೀವು ಹೇಳ್ಬಿಟ್ರೆ ನಾವು ಎಲ್ಲಿ ಹೋಗೋಣ? ಆಮೇಲೆ ಅದನ್ನ ಬಿ ಆರ್ ಚೋಪ್ರಾ ಮಹಾಸಾಹೇಬರು ಮಾಡಿಬಿಟ್ಟಿದ್ದಾರೆ. ಮೂಲ ಮಹಾಭಾರತವಿಲ್ಲ ಅದು. ಇನ್ನು ಈ ಕೆಲವರೆಲ್ಲ ಹಿಂದುತ್ವವನ್ನ ಬೈಯೋ ಎಲ್ಲ ಕಾಲೇಜುಗಳು, ಪ್ರೊಫೆಸರ್ಗಳಲ್ಲೂ ಬೇಕಾದಷ್ಟು ಜನ ಸಿಗ್ತಾರೆ, ಪತ್ರಕರ್ತರು ಸಿಗ್ತಾರೆ, ಮಂಗಳೂರು ಯೂನಿವರ್ಸಿಟಿಗಳಲ್ಲೂ ಇರ್ಬೋದು, ಬೈತಾ ಇರ್ತಾರೆ ದಿನ ಬೆಳಗಾದ್ರೆ. ಅವ್ರಿಗೆ ಬೈಯೋದಕ್ಕೆ ಕಾರಣ ಒಂದು ದೊಡ್ಡ ಪಾತ್ರ ಅವರಿಗೆ. ಒಂದ್ಸಲಿ ನಮ್ಮ ಕೇಶವ ಕುಂಜ ಹುಬ್ಳಿ ಕಾರ್ಯಾಲಯದಲ್ಲಿ ಒಬ್ಬ ಹುಡುಗ BA ಓದ್ತಾ ಇದ್ದ ಈಗ ಪ್ರಚಾರಕ್ಕಾಗಿದ್ದ. ಅವನ ದಿವಸ ಮಧ್ಯಾಹ್ನ 1 ಗಂಟೆಗೆ ಕಾಲೇಜ್ ಮುಗಿಸ್ಕೊಂಡು ಬಂದ. ಊಟದ ಸಮಯ, ಊಟ ಮಾಡೋ ಅಂದೆ. ಉತ್ತರನೇ ಕೊಡ್ಲಿಲ್ಲ ಪುಣ್ಯಾತ್ಮ. ತಲೆ ಕೆಳಗೆ ಹಾಕೊಂಡು ಯೋಚನೆ ಮಾಡ್ಕೊಂಡು ಬಂದ. ಆಮೇಲೆ ಅವನೇ ಅಂದ, ಸರ್ ಇವತ್ತು ನಮ್ಮ ಮಾಸ್ತರು ಕರ್ಣನ್ ಬಗ್ಗೆ ಮಾತಾಡಿದ್ರು, ದ್ರೌಪದಿ ಬಗ್ಗೆ ಮಾತಾಡಿದ್ರು. ಏನ್ ಮಾತಾಡಿದ್ರಪ್ಪ ನಿಮ್ಮ ಮಾಸ್ತರು? ದ್ರೌಪದಿ ಬಹಳ ಅನ್ಯಾಯ. ಓ ಸರಿ ಸರಿ ಬಿಡು. ಆಮೇಲೆ ಹೇಳಿದ್ರು ಕರ್ಣನ್ಗೂ ಬಹಳ ಅನ್ಯಾಯ. ಆವಾಗ ನನಗೆ ತಲೆ ಕೆಟ್ಟ. ನಾ ಹೇಳಿದೆ, ನಿಮ್ಮ ಮಾಸ್ತರು ಇಲ್ಲ ಬೂಟಾಟಿಕೆ ಮಾಡ್ತಾ ಇದ್ದಾರೆ, ಇಲ್ಲ ಮಹಾಭಾರತ ಸರಿಯಾಗಿ ಓದಿಲ್ಲ. ದ್ರೌಪದಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅವ್ರಿಗೇನಾದ್ರೂ ದುಃಖ ಇದ್ರೆ, ಕರ್ಣನಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅವರು ಮೊಸಳೆ ಕಣ್ಣೀರು ಸುರಿಸಬಾರದು. ಯಾಕೆಂದ್ರೆ ದ್ರೌಪದಿಯ ಜೀವನದಲ್ಲಿ ಅವಳಿಗೆ ದೊಡ್ಡ ಅನ್ಯಾಯ ಅಂತ ಯಾವುದನ್ನ ನಾವು ವಸ್ತ್ರಾಪಹರಣ ಅಂತ ಹೇಳ್ತೀವಿ, ಆ ವಸ್ತ್ರಾಪಹರಣ ಮಾಡಬೇಕು ಅನ್ನೋ ಐಡಿಯಾ ಬಂದಿದ್ದು ದುಶ್ಯಾಸನನಿಗೂ ಅಲ್ಲ, ದುರ್ಯೋಧನನಿಗೂ ಅಲ್ಲ, ಕರ್ಣನಿಗೆ. ಅದನ್ನ ಚೋಪ್ರಾನು ತೋರಿಸಿದ್ದಾರೆ, ಮೂಲ ಮಹಾಭಾರತ ವ್ಯಾಸರು ರೆಕಾರ್ಡ್ ಮಾಡಿದ್ದಾರೆ. ದ್ರೌಪದಿಗೆ ಅನ್ಯಾಯ ಆಯಿತು ಅಂತ ನಿಮ್ಮ ಮಾಸ್ತರ್ಗೆ ಏನಾರ ದುಃಖ ಇದ್ರೆ, ಕರ್ಣನಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅವ್ರು ಹೆಮ್ಮೆ ಪಡಬೇಕು. ಕರ್ಣನಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅವ್ರಿಗೆ ಏನಾದರೂ ದುಃಖ ಇದ್ರೆ, ಆವಾಗ ದ್ರೌಪದಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅವರೇನು ಮಾತಾಡ. ಕರ್ಣನ್ ಬಹಳ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ. ಕರ್ಣನ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಇವತ್ತಿನ ಜಾತಿ ಭೇದಕ್ಕೂ ಅವತ್ತಿನ ಜಾತಿ ಪದ್ಧತಿಗೂ ಎಲ್ಲ ಸೇರಿಸಿ, ನಿಜ ಕರ್ಣನನ್ನ ಜಾತಿ ವಿಷಯದಲ್ಲಿ ಅರ್ಜುನ ಬೈದಿಯಾನೆ. ಅರ್ಜುನ ಕರ್ಣನಿಗೆ ಜಾತಿ ವಿಷಯದಲ್ಲಿ ಬೈದಾಗೆಲ್ಲ ಕೃಷ್ಣ ಅವನಿಗೆ ಬೈದಿಯಾನೆ ಅರ್ಜುನನಿಗೆ. ಆವಾಗಲೂ ಜಾತಿ ಭೇದ ಮಾಡಿದರೆ ಎಲ್ಲ ಮಾಡಿದ್ದಾನೆ. ಆದರೆ ಅದಕ್ಕೆ ಬೆಂಕಿ ಹಚ್ಚೋದು ಇನ್ನೊಂದು ಸೇರಿಸ್ತಾರೆ. ಇದೇ ಚೋಪ್ರಾ ಮಹಾಭಾರತ. ದ್ರೋಣಾಚಾರ್ಯರು ಗುರುಕುಲ, ಅಲ್ಲಿ ಕರ್ಣನನ್ನ ಕರ್ಕೊಂಡು ಅವ್ರ ಅಪ್ಪ ಬರ್ತಾನೆ, ನನ್ನ ಮಗನ್ ಸೇರಿಸ್ಕೊಳ್ಳಿ ಅಂತ. ಇದೆಲ್ಲ ಚೋಪ್ರಂತು, ವ್ಯಾಸರು ಹೇಳಿರೋದಲ್ಲ. ಆವಾಗ ಕೇಳ್ತಾರೆ. ಅವಾಗ ದ್ರೋಣಾಚಾರ್ಯ ಹೇಳ್ತಾರೆ, ಇಲ್ಲಪ್ಪ ಇಲ್ಲಿ ರಾಜಪುತ್ರರಿಗೆ ಮಾತ್ರ ಅವಕಾಶ ಇಲ್ಲ, ಕ್ಷತ್ರಿಯರಿಗೆ ಮಾತ್ರ ಅವಕಾಶ. ಆಗ ಈ ಯುವಕ ಕರ್ಣ ರಾಧೇಯ ಅವನು ಅಶ್ವತ್ಥಾಮನ ಕಡೆ ಕೈ ತೋರಿಸ್ತಾನೆ. ಇವನು ಯಾರು? ಇವನು ನನ್ನ ಮಗ ಅಶ್ವತ್ಥಾಮ. ಹಾಗಾದ್ರೆ ಇವನು ಕ್ಷತ್ರಿಯನೂ ಅಲ್ಲ, ರಾಜಪುತ್ರನೂ ಅಲ್ಲ ಅಂತೇಳಿ ಅವನು ದಡ ಹೊರಟಾಗ್ತಾನೆ ಕರ್ಣ. ಇದು ಚೋಪ್ರಾ ಮಹಾಭಾರತ. ಆದರೆ ಮೂಲ ಮಹಾಭಾರತ ನಮಗೆಲ್ಲ ಓದಿರೋರು ಗೊತ್ತಿದೆ. ಕರ್ಣನೂ ಕೂಡ ಎಲ್ಲರ ತರನೇ 10ರಲ್ಲಿ 11ನೇವನಾಗಿ ಅವನು ವಿದ್ಯಾಭ್ಯಾಸ ಸಹಜವಾಗಿ ಮಾಡ್ತಾ ಇದ್ದ ದ್ರೋಣಾಚಾರ್ಯರು ಗುರುಕುಲದಲ್ಲಿ. ಅಷ್ಟೇ ಅಲ್ಲ, ದ್ರೋಣಾಚಾರ್ಯರು ಇನ್ನೊಂದು ಮಾತು ಬರೀತಾರೆ, ಅರ್ಜುನ ಯಾವಾಗಲೂ ವಿದ್ಯಾ ಕೇಂದ್ರಿತನಾಗಿ ಅವನು ಪ್ರಯತ್ನ ಮಾಡ್ತಾ ಇದ್ರೆ, ಈ ಕರ್ಣ ಮೊದಲೇ ದುರ್ಯೋಧನ ಒಂದು ಕಪಿ, ಅದಕ್ಕೆ ಹೆಂಡ ಕುಡಿಸೋಂತ ಕೆಲಸ ಇವನು ಮಾಡಿ ಇನ್ನಷ್ಟು ಅವ್ರು ತಲೆ ಕೆಡಿಸಿ ದಿನಾ ಬೆಳಗಾದ್ರೆ ವಿದ್ಯಾಭ್ಯಾಸ ಮಾಡೋದು ಬಿಟ್ಟು ಬರೀ ಪಾಂಡವರ ಚೇಷ್ಟೆ ಮಾಡೋ ಕೆಲಸಕ್ಕೆ ಕರ್ಣ ಯಾವಾಗಲೂ ಪ್ರಯತ್ನ ಮಾಡ್ತಾ ಇದ್ದ ದುರ್ಯೋಧನ ಜೊತೆಯಲ್ಲಿ ಅನ್ನೋದನ್ನು ಬರ್ತಿದ್ದಾರೆ. ಆದರೆ ಇದು ವ್ಯತ್ಯಾಸನೇ ಆಗ್ತದೆ. ಕೇರಳ ಫೈಲ್ಸ್ ನಾವೆಲ್ಲ ಸಿನಿಮಾ ನೋಡಿದ್ವಿ. ಅದರಲ್ಲಿ ಒಂದೇ ರೂಮ್ ನಲ್ಲಿ 4 ಜನ, ಒಬ್ಳು ಹುಡುಗಿ ಮುಸಲ್ಮಾನರು, ಒಬ್ಳು ಹುಡುಗಿ ಕ್ರಿಶ್ಚಿಯನ್ರು, ಇನ್ನೊಬ್ಳು ಅಪ್ಪ ಕಮ್ಯುನಿಸ್ಟು, ಇನ್ನೊಬ್ಬ ವೈದಿಕರ ಮನೆಯವರು, ಇನ್ನೊಬ್ರು. ಅದರಲ್ಲಿ ಮುಸಲ್ಮಾನರ ಹುಡುಗಿ ಯಾವಾಗಲೂ ಎಲ್ಲಾರನ್ನೂ ಅವಳು ಟೀಕೆ ಮಾಡ್ತಾ ಇರ್ತಾಳೆ. ಕ್ರಿಶ್ಚಿಯನ್ ಹುಡುಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಕಮ್ಯುನಿಸ್ಟ್ ಹುಡುಗಿ ಗಟ್ಟಿ ಇರ್ತಾಳೆ.
ಎಲ್ಲ ಎಡವಟ್ಟ ಕಷ್ಟಪಡೋದೆಲ್ಲ ವೈದಿಕ ಪರಂಪರೆಗೆ ಸಂಬಂಧಪಟ್ಟಂತ ಹುಡುಗಿ ಅಂತ ಸಿನಿಮಾದಲ್ಲಿ ತೋರಿಸಿದ. ಅದರಲ್ಲಿ ಒಂದು ಸೀನು ನೀವು ನೋಡಿರೋದು ನೆನಪು ಮಾಡುತ್ತೆ. ಎಲ್ಲ ಊಟ ಮಾಡ್ತಾ ಕೂತಿರ್ತಾರೆ. ಆವಾಗ ಮುಸಲ್ಮಾನರ ಹುಡುಗಿ ಕೇಳ್ತಾರೆ, ನಮ್ಮಲ್ಲಿ ದೇವರು ಅಲ್ಲ, ನಿಮ್ಮಲ್ಲಿ ಯಾವ ದೇವರು? ನಮ್ಮ ಹುಡುಗಿರಿಗೆ ಗೊತ್ತಿಲ್ಲ, ಪಾಪ ಹುಡುಗರು ಗೊತ್ತಿಲ್ಲ. ಆ ಕಡೆ ಈ ಕಡೆ ನೋಡ್ತಾರೆ, ಏನೇ ಏನೇ ಅಂತಾರೆ. ಅದೊಂದು ಸ್ಟೈಲ್ ಈಗ. ಏನಾರ ಗೊತ್ತಿಲ್ಲ ಇದ್ದಾಗ ನಗೋದು. ಒಂದ್ಸರಿ ವಾಟ್ಸಪ್ ವಿಡಿಯೋದು ನೋಡಿದೆ ನಾನು. ಪಾಪ ಹುಡುಗ ಬೇಕಂತ ಹೇಳಿ ನಮ್ಮ ಕ್ಯಾಂಪಸ್ ಹುಡುಗರು ಹುಡುಗಿಯನ್ನೆಲ್ಲ ಟೆಸ್ಟ್ ಮಾಡಬೇಕು ಅಂತ ಬೇಕು ಅಂತ ಒಂದು ಪ್ರಶ್ನೆ ಕೇಳೋಣ. ರಾವಣನಿಗೂ ದುರ್ಯೋಧನನಿಗೂ ಏನ್ ಸಂಬಂಧ? ಮತ್ತೆ ಆ ಪ್ರಕಾರ ಏನೇನು ಐ ಥಿಂಕ್ ದೇ ಆರ್ ಬ್ರದರ್ಸ್ ಅಂತ ಎಲ್ಲರೂ ಜೋರಾಗಿ ನಗೋದು. ಪಾಪ ಯಾರ್ದು ತಪ್ಪಿಲ್ಲ, ಯಾಕೆಂದ್ರೆ ನಾವು 3-4 ಪೀಳಿಗೆಯಿಂದ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಹೇಳಿ IT-ನೋ BT-ನೋ ಇಂಗ್ಲಿಷೋ ಕನ್ನಡನೋ ಅಮೇರಿಕಾನೋ ದಿಲ್ಲಿನೋ ಎಲ್ಲೋ ಇದ್ದು. ಯಾಕೆಂದ್ರೆ ಮುಸಲ್ಮಾನರು ಕ್ರಿಶ್ಚಿಯನ್ರ ಆಕ್ರಮಣದಲ್ಲಿ 1000 ವರ್ಷ ನಾವು ಬಡತನಕ್ಕೆ ಹೋಗಿದ್ವಿ. ಹಾಗಾಗಿ ಬದುಕೋದೇ ಕಷ್ಟ ಆಗಿತ್ತು. ಹಾಗಾಗಿ ನಾವು ತಿಳ್ಕೊಂಡಿಲ್ಲ ಅಂದ್ರೆ ತಪ್ಪಿಲ್ಲ. ಆದ್ರೆ 3 ಪೀಳಿಗೆ ನಂತರ ಇವತ್ತು ಜಗತ್ತಿನಲ್ಲಿ ಆರ್ಥಿಕವಾಗಿ ಎದ್ದಿಂತಿದ್ದೀವಿ. ಈಗ ನಮ್ಮ ಪರಂಪರೆ ಬಗ್ಗೆ ಯೋಚನೆ ಮಾಡೋದಕ್ಕೆ ದೇವರು ನಮ್ಗೆ ಸಮಾಧಾನ ಕೊಟ್ಟಿದ್ದಾನೆ. ಹಾಗೆ ನಾನು ಯಾವುದನ್ನು ತಪ್ಪು ಅಂತ ಹೇಳಲ್ಲ, ಆದ್ರೆ ಪರಿಸ್ಥಿತಿ ಹಂಗಿದೆ, ನಡೀತಾರೆ. ಐ ಥಿಂಕ್ ದೇ ಆರ್ ಬ್ರದರ್ಸ್. ಹಾಗೆ ಅಲ್ಲೋ ಆ ಹುಡುಗಿ ಹೇಳ್ತಾಳೆ, ಕೇರಳ ಸ್ಟೋರೀಸ್ ಅಲ್ಲಿ ನೀವು ನೋಡಿದ್ದೀರಿ, ಐ ಥಿಂಕ್ ರಾಮ ಈಸ್ ಅವರ್ ಗ್ರೇಟ್ ಗಾಡ್. ತಕ್ಷಣ ಅವಳು ಮುಸಲ್ಮಾನ ಹುಡುಗಿ ಹೇಳ್ತಾಳೆ, ಅವನೆಂತ ಅದು ಗಾಡ್, ಗ್ರೇಟ್ ಗಾಡ್ ಹೆಂಗಾಗ್ತಾನೆ? 2 ಸಲ ಹೆಂಡ್ತಿನ ಕಳ್ಕೊಂಡು ಕೂತ್ಕೊಂಡ. ನಮ್ಮ ಅಲ್ಲದ್ ನೋಡ್ರಿ, ನಮ್ಮ ಹುಡುಗಿಗೆ ಗೊತ್ತಾಗ. ಆಮೇಲೆ ಮತ್ತೆ ಇನ್ನೊಬ್ಳು ಏನೋ ಸ್ವಲ್ಪ ಪ್ರಯತ್ನ ಪಟ್ಟು, ಇನ್ ನಾರ್ತ್ ಇಂಡಿಯಾ ಶಿವ ಈಸ್ ಗ್ರೇಟೆಸ್ಟ್ ಗಾಡ್. ಮತ್ತೆ ಇವಳು ಅದಕ್ಕೆ ಹೇಳ್ತಾಳೆ, ಸಾರು ಹುಡುಗಿ ಆದ್ರೆ ಅವಳು ಅದನ್ನೆಲ್ಲ ಓದ್ಬಿಟ್ಟಿದ್ದಾನೆ ನೋಡ್ರಿ, ನಮಗೆ ಬೈಬೇಕು ಅಂತ. ಮತ್ತೆ ಅವಳು ಹೇಳ್ತಾಳೆ, ಅವನೆಂತ ಗಾಡ್, ದಾಕ್ಷಾಯಣಿ ಅಂತೆ ಅವಳು ಯಾರನ್ನ ಕಳ್ಕೊಂಡು ಆಮೇಲೆ ಅವಳ ಬಾಡಿನೆಲ್ಲ 52 ಪೀಸ್ ಮಾಡಿದ್ರು. ಹಿಂಗೇನೋ ಹೇಳಿದಾಗ ಮತ್ತೆ ನಂದು ದಮ್. ದೇವತೆ ಬೇರೆ, ದೇವರು ಬೇರೆ. ಶಿವ ಅನ್ನೋನೊಬ್ಬ ದೇವತೆ, ರಾಮ ಅನ್ನೋನು ದೇವತೆನೂ ಅಲ್ಲ, ಅವನೊಬ್ಬ ಮನುಷ್ಯ. ಹನುಮಂತ ಅನ್ನೋನು ದೇವತೆನೂ ಅಲ್ಲ, ಮನುಷ್ಯನೂ ಅಲ್ಲ, ಅದೊಂದು ಕಪಿಯರು. ಆದರೆ ಪರ್ಫೆಕ್ಷನ್ ಕಡೆಗೆ ಯಾರು ಹೋಗ್ತಾರೆ, ಪರಿಪೂರ್ಣತೆಯ ಕಡೆಗೆ, ಅವರು ಎಲ್ಲರನ್ನೂ ದೇವರು ಅಂತ ಕರೆಯುವಂತ ಒಂದು ಉದಾರವಾದಂತ ವ್ಯವಸ್ಥೆ ಇರೋದು ಹಿಂದುತ್ವದಲ್ಲಿ ಮಾತ್ರ. ಅವರು ಯಾವುದನ್ನ ಅಲ್ಲ ಅಂತಾರೆ, ಅದಕ್ಕೆ ಉಪನಿಷತ್ನಲ್ಲಿ ನಾವು ಪರಮಾತ್ಮ ಅಂತ ಹೇಳ್ತೀವಿ. ಆ ಪರಮಾತ್ಮನ ಹೇಳುವಾಗ ಅವನೇನು ಗಂಡು ಅಲ್ಲ, ಹೆಣ್ಣು ಅಲ್ಲ, ಅದೊಂದು ಶಕ್ತಿ. ಅದು ಆಕಾರ ಅಂತ ಬೇಕಾದ್ರೆ ಹೇಳಿ, ನಿರಾಕಾರ ಅಂತ ಬೇಕಾದ್ರೆ ಹೇಳಿ, ಅವನು ಆಮ್ನಿಪೊಟೆಂಟು, ಅವನು ಆಮ್ನಿಶಿಯಂಟು, ಅವನು ಆಮ್ನಿಪ್ರೆಸೆಂಟು, ಸರ್ವಶಕ್ತ, ಸರ್ವವ್ಯಾಪಿ. ಅದನ್ನ ಹೇಳುವಾಗ ರಿಲಿಜನ್ಗಳಲ್ಲಿರುವಂತ ದೇವರುಗಳು ಯಾರಿದ್ದಾರೆ ಅವ್ರಿಗೆ ಅವ್ರದೇ ಆದಂತ ಇತಿಮಿತಿಗಳಿದ್ದಾವೆ. ಅವ್ರು ಒಂದೇ ದಿನ ಸಿಗ್ತಾರೆ, ಒಂದೇ ಜಾಗದಲ್ಲಿ ಸಿಗ್ತಾರೆ, ಒಂದೇ ಭಾಷೆಗೆ ಬರುತ್ತವ್ರಿಗೆ ಇತ್ಯಾದಿ ನಾವು ಅವ್ರಿಗೆ ಹೇಳ್ಬೋದು. ರಾಮ ದೇವರು ರಾಮ ಆದ ಅಂತ ಅನ್ಕೊಳ್ಳೋದಕ್ಕಿಂತ ರಾಮ ದೇವರಾದ ಅಂತ ಅನ್ಕೊಂಡ್ರೆ ನಮ್ಗೆ ಹೆಚ್ಚು ಉಪಯೋಗ. ರಾಮನು ಹಾಗೆ ಹೇಳಿದ್ದಾನೆ, ಆತ್ಮಾನಂ ಮಾನುಷಂ ಮನ್ಯೇ ರಾಮೋ ದಶರಥಾತ್ಮಜಃ. ಮೂಲತಃ ಅವರೆಲ್ಲ ಏನು? ದೇವತೆಗಳಿದ್ದಾರೆ, ದಾನವರಿದ್ದಾರೆ, ದೈತ್ಯರಿದ್ದಾರೆ. ದೈತ್ಯ ಅನ್ನುವಂಥ ಒಬ್ಬ ಪ್ರಹ್ಲಾದ, ಅವನು ದೇವರಾದ. ಆದರೆ ಅದೇ ದೈತ್ಯ ಕುಲದ ಹಿರಣ್ಯಕಶಿಪು ರಾಕ್ಷಸ ಆದ. ಹನುಮಂತನ ಜೊತೆಯಲ್ಲೇ ಇದ್ದಂತ ಇನ್ನೊಬ್ಬ ವಾನರ ಸುಗ್ರೀವ, ಅವನು ನಾವೇನು ದೇವರು ಮಾಡಿಲ್ಲ. ಅಂದ್ರೆ ಯಾರು ಪರಿಪೂರ್ಣತೆ ಕಡೆ ಹೋಗ್ತಾರೆ ಅವರೆಲ್ಲರೂ ದೇವರಾಗ್ತಾರೆ. ಆ ಅರ್ಥದಲ್ಲಿ ಶಿವನೂ ದೇವರು, ಆದ್ರೆ ಮೂಲತಃ ಶಿವ ಒಬ್ಬ ದೇವತೆ. ಅವ್ರಿಗೂ ಹುಟ್ಟಿದೆ, ಸಾವಿದೆ, ಮದುವೆ ಇದೆ, ಮಕ್ಕಳಿದೆ, ಹೆಂಡತಿ ಮಕ್ಕಳು, ಮತ್ತೊಂದು ಮಗದೊಂದು, ಸರಸ ವಿರಸ ಎಲ್ಲವೂ ಇದೆ. ಈ 2 ದೇವತೆ ಮತ್ತೆ ದೇವರು 2 ಪರಿಕಲ್ಪನೆಗಳಿಗಿರುವಂತಹ ವ್ಯತ್ಯಾಸ ಉಪನಿಷತ್ತು ಮತ್ತು ಕರ್ಮಕಾಂಡದ ಆಧಾರದ ಮೇಲೆ ಗೊತ್ತಿಲ್ಲದೆ ಇದ್ದಾಗ ಈ ಕೇರಳ ಸ್ಟೋರೀಸ್ ನ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಇನ್ನು ಇವತ್ತಿನ ಸಮಯ ಆಯಿತು, ಇನ್ನೊಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ, ಹಾಗೆ ಶಿವನಿಗೆ ಸಂಬಂಧಪಟ್ಟಂತೆ ಹೇಳಿದೆ, ರಾಮಾಯಣದ್ದೊಂದು ಹೇಳಿ ಈ ಜಿಜ್ಞಾಸೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಹೇಳಿ ಇವತ್ತಿನ ಭಾಷಣ ಮುಗಿಸಿ.
ಶರಪಂಜರ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲೊಂದು ಹಾಡು, ಅಲ್ಪಾಗಸನ ಕಲ್ಪನೆ ಮಾತಿಗೆ ಅಳುಕಿದ ಶ್ರೀರಾಮ. ಸ್ತ್ರೀವಾದಿಗಳ ಒಂದು ದೊಡ್ಡ ಅಸ್ತ್ರ. ಅಗ್ನಿ ಪರೀಕ್ಷೆಯ ಸತ್ವ ಪರೀಕ್ಷೆಗೆ ಗುರಿಯಾದಳು ಸೀತೆ. ಪುಟ್ಟಣ್ಣ ಕಣಗಾಲಂತ ಧೀಮಂತ ಡೈರೆಕ್ಟರ್ಗಳೇ ಇಲ್ಲಿ ತಪ್ಪು ಮಾಡಿದ್ರೆ ರಾಮಾಯಣ ಅಪಾರ್ಥ ಆಗದೆ ಇನ್ನೇನಾಗುತ್ತೆ? ಅಲ್ಪಾಗಸನ ಕಲ್ಪನೆ ಮಾತಿಗೆ ಅಂತ ಹೇಳುವಾಗ ಎರಡು ತಪ್ಪು ನಾವು ಮಾಡ್ತಾ ಇದ್ವಿ. ಮೊದಲನೇದು, ಅಗಸ ಅನ್ನೋನು ಅಲ್ಪನ, ಯಾವ ಜಾತಿಯೂ ಅಲ್ಪ ಅಲ್ಲ. ಆದರೆ ಎಲ್ಲೋ ಗೊತ್ತಿಲ್ಲದೆ ಜಾತಿ ಹೆಸರಿನಲ್ಲಿ ಬೈಗಳಗಳ ಶಬ್ದ ನಿರ್ಮಾಣ ಆಗಿದೆ. ಇದು ನಮ್ಮ ಸಮಾಜದ ಸಂಸ್ಕಾರ ಹಾಳಾಗಿರೋ ಲಕ್ಷಣ. ಇರಲಿ, ಅದು ಒಂದು ಭಾಗ. ಆದರೆ ಎರಡನೇ ಭಾಗ, ರಾಮಾಯಣದಲ್ಲಿ ಅಗಸನ ಕಥೆ ಎಲ್ಲಿದೆ ನೋಡಿ. ಇಡೀ ರಾಮಾಯಣದ ಕಥೆ ಹೇಳುವಾಗ ಒಂದು 3-4 ವಿಷಯಗಳು ಇಷ್ಟು ಜಗತ್ ಪ್ರಸಿದ್ಧ ಆಗಿಬಿಟ್ಟಿದೆ. ಅದರಲ್ಲಿ ಒಂದು ಈ ಅಗಸನ ಕಥೆ, ಎರಡನೇದು ಆ ಹಣ್ಣನ್ನ ಕಚ್ಚಿ ಕೊಟ್ಲು ಅಂತ ಹೇಳಿ, ಇನ್ನು ಮೂರನೇದು ಆ ಲಕ್ಷ್ಮಣ ರೇಖೆ, ನಾಲ್ಕನೇದು ಅಗ್ನಿ ಪರೀಕ್ಷೆ. ಆದ್ರೆ ಈ 4 ಮೂಲ ರಾಮಾಯಣದಲ್ಲಿ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಬಂದು ಸೇರ್ಕೊಂಡಿದೆ. ಸೇರ್ಕೊಂಡಿದ್ದ ತಪ್ಪು ಅಂತ ಹೇಳಲ್ಲ. ಯಾಕೆಂದ್ರೆ ಒಳ್ಳೇದಾಗ್ಲಿ ಅಂತಾನೋ ಚೆನ್ನಾಗಿ ಕಾಣ್ಲಿ ಅಂತಾನೋ ಒಬ್ಬ ಕವಿ ತನ್ನ ಕಲ್ಪನೆಯಲ್ಲಿ ಏನ್ ಬೇಕಾದ್ರೂ ಸೇರಿಸ್ತಾನೆ. ಆ ಅವಕಾಶ ನಮ್ಮ ದೇಶದಲ್ಲಿದೆ. ಸತ್ಯಂ ಶಿವಂ ಸುಂದರಂ. ಶಿವಂ ಮತ್ತು ಸುಂದರಂ ಅಂತಂದಾಗ ಎಲ್ಲ ರಾಮಾಯಣಗಳು ಬೇಕು, ಎಲ್ಲ ಮಹಾಭಾರತಗಳು ಬೇಕು. ಆದ್ರೆ ಸತ್ಯಂ ಅಂತ ಹೇಳಿದಾಗ ಅಲ್ಲಿ ರಾಮಾಯಣ ಅಂದಾಗ ವಾಲ್ಮೀಕಿ ಇದೇನೆ, ಮಹಾಭಾರತ ಅಂದಾಗ ವ್ಯಾಸರೇ. ಆ ಲೆಕ್ಕ ನೋಡಿದಾಗ ಅಗ್ನಿ ಪ್ರವೇಶ ಅನ್ನೋದು ಇದೆಯೋ, ಅಗ್ನಿ ಪರೀಕ್ಷೆ ಇದೆಯೋ? ಅಗಸನ ಕಥೆ ಎಲ್ಲಿದೆ ಅಲ್ಲಿ? ಉತ್ತರಕಾಂಡದ ಒಂದು ಸರ್ಗದಲ್ಲಿ ನಾವು ನೋಡಿರ್ತೀವಿ. ಭದ್ರ ಅನ್ನುವಂತ ರಾಮನ ಸ್ನೇಹಿತ ಮತ್ತು ಗೂಢಚಾರ ಪಡೆಯ ಮುಖ್ಯಸ್ಥ ಅವನು ಹೇಳ್ತಾನೆ, ಇಡೀ ರಾಜ್ಯದಲ್ಲಿ ಈ ವಿಷಯ ಮಾತಾಡ್ಕೊಳ್ತಾ ಇದ್ದಾರೆ. ತುಂಬಿದ ಗರ್ಭಿಣಿಯನ್ನ ಕಾಡಕ್ಕೆ ಅಡ್ಡುಬಿಟ್ಟ ನೀವು ರಾಮ. ಮತ್ತೆ ಸೀತೆಯ ಕಾಡಿಗಟ್ಟಿದ ನ್ಯಾಯವಾದಿ, ಅಲ್ಲಿ ನ್ಯಾಯವಾದಿ ಅನ್ನೋದನ್ನ ವ್ಯಂಗ್ಯವಾಗಿ ಬೇರೆ ಬಳಸಿ, ನೀವು ಮುಂದೆ ಯಾರೋ ರಾಮನನ್ನು ನ್ಯಾಯವಾದಿ ಅಂತ ಹೇಳಬೇಡಿ, ಕಾಡಿಗೆ ಕಟ್ಟಕ್ಕೆ ಕಳಿಸ್ದ ಅವನು. ವಾಲ್ಮೀಕಿ ಆಶ್ರಮದ ಹತ್ರ ಬಿಟ್ಟು ಬಾ ಅಂತ ಹೇಳಿದ್ದ. ರಾಮಾಯಣ ಓದಿರೋರು ಗೊತ್ತೇ ಇದೆ. ವಾಲ್ಮೀಕಿ ಆಶ್ರಮದ ಒಳಗಡೆನೆ ಯಾಕೆ ಬಿಟ್ಟು ಬಾ ಅಂತ ಹೇಳಿಲ್ಲ? ಅದಕ್ಕೂ ಮತ್ತೆ ಆಕ್ಷೇಪಣೆ ಬರುತ್ತೆ. ಇವ್ರು ಹೇಳಕ್ಕಾಗಲ್ಲ ಆಶ್ರಮದ ಒಳಗಡೆ ಬಿಟ್ಟು ಬಾ ಅಂತ ಆರೋಪ ಇರುವಂತ ವ್ಯಕ್ತಿ ಬಗ್ಗೆ ವಾಲ್ಮೀಕಿಗಳು ತೀರ್ಮಾನ ತಗೋಬೇಕಷ್ಟೇನೆ. ಆ ತೀರ್ಮಾನವನ್ನು ವಾಲ್ಮೀಕಿ ತಗೊಂಡ್ರು. ಇಡೀ ರಾಜ್ಯದಲ್ಲೇ ಹೇಳ್ತಾ ಇದ್ದಾರೆ ಈ ರೀತಿ ಆಯ್ತು ಅಂತ. ಅಗ್ನಿ ಪರೀಕ್ಷೆ ಮಾಡದ್ನೇ ರಾಮ. ನೀನ್ ಬೆಂಕಿ ಬಿದ್ದು ಸಾಯಿ, ನೀನು ಬದುಕಿ ಎದ್ದು ಬಂದ್ರೆ ಆಮೇಲೆ ನಿನ್ನ ಹೆಂಡತಿನ ತಗೊಳ್ತೀನಿ ಅಂತ ಹೇಳಿದ್ನೆ ರಾಮ. ಅದೊಂದು ಆ ಪ್ರಸಂಗವನ್ನ ವಾಲ್ಮೀಕಿಗಳು ಇಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. 1.5 ವರ್ಷಗಳ ನಂತರ ಸೀತೆ ರಾಮನ ಹತ್ರಕ್ಕೆ ಬರ್ತಾ ಇಲ್ಲ. ಸುಂದರವಾದ ಹೆಣ್ಣು, ಗುಣವಂತೆ, ಎರಡೂ ಇದ್ದಾಗ ಅಪಾರವಾದಂತ ಪ್ರೀತಿ, ಬಿಡೋದಕ್ಕೆ ಮನಸ್ಸಾಗಲ್ಲ. 1.5 ವರ್ಷದ ನಂತರ ಆ ಹೆಣ್ಣು ಬರ್ತಾ ಇದೆ. ರಾಮ ಸೀತೆಯರ ಪ್ರೀತಿ ಹೇಗಿತ್ತು ಅನ್ನೋದನ್ನ ಬಾಲಕಾಂಡದ ಕೊನೆ ಸರ್ಗದಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ರಾಮ ಏನಾದರೂ ಯೋಚನೆ ಮಾಡಿದ್ರೆ ಅದು ಸೀತೆಗೆ ಗೊತ್ತಾಗ್ತಾ ಇತ್ತು. ಯಾಕೆಂದ್ರೆ ರಾಮನ ಹೃದಯದಲ್ಲಿ ಸೀತೆ ಇದ್ಲು. ಸೀತೆ ಯೋಚನೆ ಮಾಡಿದಾಗ ರಾಮನಿಗೂ ಗೊತ್ತಾಗ್ತಾ ಇತ್ತು. ಸೀತೆಯನ್ನ ರಾವಣ ಹೊತ್ಕೊಂಡು ಹೋದಾಗ ಲಕ್ಷ್ಮಣ ಅಂತ ಒಬ್ಬ ಇದ್ದ ಅನ್ನೋ ಕಾರಣಕ್ಕೋಸ್ಕರ ರಾಮ ಬದುಕಿದ್ರೆ ಹೊರತು, ಇಲ್ಲ ಅಂದ್ರೆ ಅವತ್ತೇ ಅವನ ಅಂತ್ಯ ಆಗೋಗ್ತಾ ಇತ್ತು ಅನ್ನುವಂತ ವ್ಯಾಖ್ಯಾನಗಳನ್ನು ನಾವು ಓದಿರ್ತೀವಿ. ಅಂತ ಹೆಣ್ಮಗಳು ಪ್ರಿಯಪತ್ನಿ, ಗುಣವಂತೆ, ಸುಂದರಿ, ಅವಳು ಬಂದಾಗ ರಾಮನ ಮನಸ್ಸಿನಲ್ಲಿರೋ ಭಾವನೆಗಳಿಗೆ ವಾಲ್ಮೀಕಿ ಅದನ್ನ 3 ಶಬ್ದದಲ್ಲಿ ವರ್ಣನೆ ಮಾಡ್ತಾರೆ. ಮೊದಲನೇದಾಗಿ ತನ್ನ ಪತ್ನಿ ಬರ್ತಾ ಇದ್ದಾಳೆ, ಅವನಿಗೆ ಸಂತೋಷ ಆಗ್ತಾ ಇದೆ, ಹರ್ಷಂ. ಆದ್ರೆ ಮುಂದೆ ನಾ ಏನ್ ಮಾಡ್ಬೇಕು ಅನ್ನೋದನ್ನ ರಾಮ ಈಗಾಗಲೇ ತೀರ್ಮಾನ ತಗೊಂಡಾಗಿದೆ. ಲೋಕಾಪವಾದದ ಕಾರಣದಿಂದಾಗಿ ಅವಳನ್ನ ನಾನು ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ. ಇಂಥ ಒಳ್ಳೆ ಹೆಣ್ಮಗಳಿಗೆ ನಾನು ಅನ್ಯಾಯ ಮಾಡ್ತಾ ಇದ್ದೀನಲ್ಲ ಅನ್ನೋ ಕಾರಣಕ್ಕಾಗಿ 2ನೇ ಪದವನ್ನ ಬಳಸ್ತಾರೆ ವಾಲ್ಮೀಕಿ, ದೈನ್ಯಂ.
ಮೂರನೇದಾಗಿ ಇಂತಹ ಒಂದು ಪರಿಸ್ಥಿತಿಗೆ ನಮ್ಮನ್ನ ಒಡ್ಡಿದೆಯಲ್ಲ ಈ ವಿಧಿ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ರೋಷ ಬರ್ತದೆ. ಸೀತೆ ಕೊನೆಯಲ್ಲಿ ರಸಾತಲಕ್ಕೆ ಹೋದಾಗ ರಾಮ ಯಾವ ರೀತಿ ರೋಷ ಪಟ್ಟ ಅನ್ನೋದನ್ನ ನೆನಪು ಮಾಡಿಕೊಂಡಾಗ ಈ ಶಬ್ದದ ಅರ್ಥ ನಮಗಾಗತ್ತೆ. ಹರ್ಷಂ ದೈನ್ಯಂಚ ರೋಷಂಚ. ನಮಗೆ ಪ್ರೀತಿ ಪಾತ್ರರಾಗಿರೋರು ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾದಾಗಲೂ ಅವ್ರ ಮೇಲೆ ಆರೋಪ ಬಂದಾಗ ಅವ್ರ ಬಗ್ಗೆ ನಮ್ಮ ಮನಸ್ಸಲ್ಲಿ ಯಾವ ಭಾವನೆ ಇರುತ್ತೋ ಆ ಭಾವನೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ ವಾಲ್ಮೀಕಿ. ಸೀತೆ ಹತ್ರ ಬಂದಾಗ ರಾಮ ಹೇಳ್ತಾನೆ, ನಿನ್ನನ್ನು ರಕ್ಷಣೆ ಮಾಡಬೇಕಾಗಿದ್ದು ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ. ಈಗ ನೀನು ಸ್ವತಂತ್ರಳಾಗಿದೀಯಾ, ನೀನು ಭರತನ ಹತ್ರಕ್ಕಾಗೂ ಹೋಗು, ವಿಭೀಷಣ ಹತ್ರಕ್ಕಾಗೂ ಹೋಗು, ಸುಗ್ರೀವನ ಹತ್ರಕ್ಕಾಗೂ ಹೋಗು ಅಂತ ಹೇಳದ್ದೇ ಹೊರತು ನೀನು ಬೆಕ್ಕಿನಲ್ಲಿ ಬಿಸಾಯಿ ಎದ್ದು ಬಂದ್ರೆ ನಾನು ತಗೋತೀನಿ ಅಂತ ಹೇಳಿದ್ದಲ್ಲ. ಆಮೇಲೆ ರಾಮ ಒಂದು ಮಾತು ಹೇಳ್ತಾನೆ, ನಿನ್ನನ್ನು ನೋಡಿದಾಗ ನಿನ್ನ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕಳಂಕದ ಭಾವನೆ ಬರ್ತಾ ಇದೆ. ಯಾಕೆ ಅಂದ್ರೆ ನಿನ್ನ ತಪ್ಪಲ್ಲ, ಅದು ನನ್ನ ತಪ್ಪು ಅಂತ ಹೇಳುವಾಗ ರಾಮ ಒಂದು ವಾಕ್ಯವನ್ನ ಬಳಸುವುದನ್ನ ವಾಲ್ಮೀಕಿಯಲ್ಲಿ ಹೇಳ್ತಾರೆ, ದೀಪಂ ನೇತ್ರಾತುರಸ್ಯ ಇವ. ದೀಪ ಚೆನ್ನಾಗಿದೆ, ನನ್ನ ಕಣ್ಣಿಗೆ ರೋಗ ಬಂದಿದೆ. ನೇತ್ರಾತುರಸ್ಯ ದೀಪಂ ಇವ. ನೀನು ದೀಪ ಶುದ್ಧವಾಗಿದೆಯಾ ನೀನು, ಆದ್ರೆ ನನ್ನ ಕಣ್ಣಿಗೆ ಲೋಕಾಪವಾದ ಅನ್ನುವಂಥ ರೋಗ ಬಂದಿದೆ. ಹಾಗಾಗಿ ನಿನ್ ಬಗ್ಗೆ ನಾನು ಈ ರೀತಿಯ ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ರಾಮ ಮಾಡಿದ್ದು ತಪ್ಪು ಅಂತ ಯಾರಿಗಾದ್ರೂ ಅನ್ಸಿದ್ರೆ ಆ ನಿರ್ಣಯವನ್ನ ತಗೊಳ್ಳೋದಕ್ಕೆ ಅವರು ಸ್ವತಂತ್ರರಾಗಿದ್ದಾರೆ. ರಾಮನನ್ನ 100% ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನಾನು ಹೇಳ್ತಾ ಇಲ್ಲ. ಆದ್ರೆ ರಾಮ ತಪ್ಪು ಮಾಡ್ದ ಅಂತ ಹೇಳುವಾಗ ವಾಲ್ಮೀಕಿ ರಾಮಾಯಣದಲ್ಲಿ ಹೀಗಿದೆ ಅನ್ನೋದನ್ನ ಮರೆತು ಇನ್ಯಾರೋ ಸೀರಿಯಲ್ನಲ್ಲೋ ಭಾಷಣದಲ್ಲೋ ರಾಮನ ಬಗ್ಗೆ ಹೇಳಿದ್ದನ್ನ ಉಲ್ಲೇಖ ಮಾಡಿ ರಾಮನ ಬಗ್ಗೆ ಆರೋಪ ಮಾಡಬೇಡಿ ಅಷ್ಟೇ. ಮೂಲ ರಾಮಾಯಣದ ಕಥೆಯನ್ನು ಓದಿದ ಮೇಲೂ ಕೂಡ ರಾಮ ತಪ್ಪಿತಸ್ಥ ಅಂತ ಅನ್ಸಿದ್ರೆ ಆ ತೀರ್ಮಾನ ತಗೊಳ್ಳೋದಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇದ್ದೇ. ಸೊ ಈ ರೀತಿ ಯಾಕೆ ಬೇಕು ಅಂತ ಹೇಳಿದಾಗ ಎರಡನೇ ವಿಷಯ, ಜಿಜ್ಞಾಸೆಗಳು ಬಂದಾಗ ಅದಕ್ಕೆ ಉತ್ತರ ಕೊಡಬೇಕಾದ್ರೆ ನಮ್ಮ ಪರಂಪರೆಯ ಗ್ರಂಥಗಳಲ್ಲಿ ಏನಿದೆ ಅನ್ನೋದನ್ನ ನೋಡಿದಾಗ ಮಾತ್ರ ಉತ್ತರ ಸಿಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು 3-4 ಪ್ರಸಂಗ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ. ಇದೇ ರೀತಿಯ ಜಿಜ್ಞಾಸೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ಪ್ರಸಂಗಗಳನ್ನು ನಾಳೆ ಪ್ರಸ್ತಾಪ ಮಾಡಿ ವಿಷಯದ ಮುಂದಿನ ಭಾಗವನ್ನು ನಾಳೆ ತಗೊಳ್ಳೋಣ ಅಂತ ಹೇಳಿ ಇವತ್ತು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಂದಿನ ಉಪನ್ಯಾಸ ಮಾಲಿಕೆ ಮೊದಲ ಅವಧಿಯ ಭಾರತೀಯ ಜ್ಞಾನ ಪರಂಪರೆ ಯಾಕೆ ಬೇಕು ಎಂಬ ವಿಷಯವನ್ನು ಕುರಿತು ಮಾತನಾಡಿ ನಮಗೆ ವಿಷಯವನ್ನು ತಿಳಿಸಿಕೊಟ್ಟಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಕಾರ್ಯಕಾರಿ ನಿರ್ದೇಶಕರಾಗಿರುವಂತಹ ಶ್ರೀಮಾನ್ ರವೀಂದ್ರ ಸರ್ ಅವರಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅಂತೆಯೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಡಾಕ್ಟರ್ ಸುಧಾ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ, ವಿವೇಕಾನಂದ ಶಿಕ್ಷಣ ಮಹಾವಿದ್ಯಾಲಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಶಿಕ್ಷಣಾಸಕ್ತರಿಗೆ, ವಿದ್ಯಾರ್ಥಿ ಶಿಕ್ಷಕರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮವು ಶಾಂತಿ ಮಂತ್ರದೊಂದಿಗೆ ಕೊನೆಗೊಳ್ಳುವುದು. ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶಿಕ್ಷಣಾಸಕ್ತರು ನಾಳಿನ ಎರಡನೇ ಅವಧಿಯ ಉಪನ್ಯಾಸದಲ್ಲಿ ಕೂಡ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.